ಲೋಕದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ತೆರೆದು ಪ್ರಾರ್ಥಿಸ್ರಿ. ಮೌನವಾಗಿರಬಾರ್ದು, ಪ್ರಾರ್ಥನೆ ಮಾಡಬೇಕು. ಬಿಡುಗಡೆ ಬೇಕಾ ಪ್ರಾರ್ಥನೆ ಮಾಡು. ಸ್ವಸ್ಥತೆ ಬೇಕಾ ಪ್ರಾರ್ಥನೆ ಮಾಡು. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಬೇಕಾ ಪ್ರಾರ್ಥನೆ ಮಾಡು. ನಿನ್ನ ಜೀವಿತದಲ್ಲಿ ಅದ್ಭುತ ಬೇಕಾ ಪ್ರಾರ್ಥನೆ ಮಾಡು. ಕೈ ಕೆಲಸ ಇಲ್ಲ ಪ್ರಾರ್ಥನೆ ಮಾಡು. ವ್ಯಾಪಾರ ಬಿಸ್ನೆಸ್ ಇಲ್ಲ ಪ್ರಾರ್ಥನೆ ಮಾಡು. ಮೊದಲನೇದಾಗಿ ನೀನು ಏನಿದೆ ಎಂಬುದಾಗಿ ಕರ್ತನ ಸನ್ನಿಧಿಯಲ್ಲಿ ಪರೀಕ್ಷಿಸಿಕೋ. ನೀನು ಪರೀಕ್ಷಿಸಿಕೊಂಡು ಬೇಡುವುದಾದರೆ ನಿನಗೆ ದೇವ್ರು ಕೊಡ್ತಾನೆ ಪ್ರಿಯ. ಸ್ಪಷ್ಟವಾಗಿ ನಿನ್ನ ನೀನು ಪರೀಕ್ಷಿಸಿಕೋ. ಕಳೆದಿನ ವಾರ, ಗಂಟೆ, ನಿಮಿಷ ಇಲ್ಲಿವರೆಗೆ ಅನೇಕ ರೀತಿಯಲ್ಲಿ ಪಾಪ ಮಾಡಿರ್ಬೋದು, ಅಥವಾ ಯಾವ ಸಮಸ್ಯೆ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿ ಸಮಯದಲ್ಲಿ ನೀವು ಮಾಡಿರ್ತಕ್ಕಂಥ ಕಾರ್ಯಗಳೆಲ್ಲ ನಿನಗೇನು ಕೊರತೆ ಇದೆ ಅದು ಕರ್ತನ ಮುಂದೆ ಇಡು. ಸಮಯದಲ್ಲಿ ಕರ್ತನ ಮುಂದೆ ಇಟ್ಟು ಪ್ರಾರ್ಥಿಸುವಾಗ ಕರ್ತನ ಅದ್ಭುತ ಮಾಡ್ತಾನೆ ಪ್ರಿಯರೇ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸು, ಮೌನವಾಗಿರ್ಬೇಡ. ನಿನಗಿರ್ತಕ್ಕಂಥ ಅಗತ್ಯ, ಸಮಸ್ಯೆ, ಶೋಧನೆ ಅಥವಾ ಇನ್ನೂ ಏನಾರಿದ್ರೂ ಕೂಡ ಪರವಾಗಿಲ್ಲ, ನೀನು ಪ್ರಾರ್ಥನೆ ಮಾಡು. ದೊಡ್ಡ ಸಾಕ್ಷಿಗಾಗಿ ಕರ್ತನನ್ನು ನಿಲ್ಲಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಅದ್ಭುತ ನೋಡ್ಬೇಕಾ ನೀನು? ಪ್ರಾರ್ಥಿಸು, ಮೌನವಾಗಿರ್ಬೇಡ. ಗ್ಲೋರಿ 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 ಗ್ಲೋರಿ. ಮೌನವಾಗಿರ್ಬೇಡ. ಮೌನವಾಗಿರ್ತಕ್ಕಂಥದ್ದು ಕರ್ತನ ದೃಷ್ಟಿಯಲ್ಲಿ ಸರಿಯಾದದಲ್ಲ. ಬೇಡಿ ನಿಮ್ಮನ್ನ ಕೊಡ್ತಾ, ಹುಡುಕ್ರಿ ನಿಮ್ಮನ್ನ ಸಿಗ್ತಾ, ತಟ್ಟಿ ನಿಮ್ಮನ್ನ ತೆರಿತಾ ಎಂಬುದಾಗಿ ಸ್ಪಷ್ಟವಾಗಿ ನನ್ನ ದೇವರು ಹೇಳನ್ ಪ್ರಿಯರೇ. ಈಗ ನಿನ್ನ ಹೃದಯದ ಬಾಗಿಲಲ್ಲಿ ತಟ್ಟುತ್ತಾ ಇದ್ದಾರೆ ನೀ ಸ್ವಾಮಿ ಬಂದು. ನೀನು ಒಂದು ವೇಳೆ ಸ್ವೀಕಾರ ಮಾಡುವುದಾದರೆ ಕರ್ತನಿಂದ ಅದ್ಭುತ ನೋಡ್ತೀವಿ ಸಮಯದಲ್ಲಿ. ಗ್ಲೋರಿ 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 ಗ್ಲೋರಿ. ನೀನು ಅದ್ಭುತ ನೋಡ್ತೀವಿ ಸ್ಪಷ್ಟವಾಗಿ. ನೀನು ಅದ್ಭುತ ನೋಡ್ತೀವಿ ಸ್ಪಷ್ಟವಾಗಿ. ನೀನು ಕರ್ತನ ಸನ್ನಿಧಿಯಲ್ಲಿ ಹೇಳಿ ಸಮಯದಲ್ಲಿ ರೋಗ ವ್ಯಾಧಿಯಿಂದ ಬಂದಿದೆ, ಬಿಡುಗಡೆಗೆ ಪ್ರಾರ್ಥನೆ ಮಾಡು. ನಿನ್ನವರು ಯಾರಾದರೂ ಕಷ್ಟದಲ್ಲಿ, ಭಾರದಲ್ಲಿ, ಸಮಸ್ಯೆದಲ್ಲ, ಅವರಿಗಾಗಿ ಪ್ರಾರ್ಥನೆ ಮಾಡು. ನಿನ್ನವರ ವಿಷಯವಾಗಿ ಪ್ರಾರ್ಥಿಸು, ನಿನ್ನವರ ವಿಷಯ ಪ್ರಾರ್ಥಿಸು. ನಿನ್ನ ಕುಟುಂಬದಲ್ಲಿ ಯಾರಿಗಿರೋ ಸಮಸ್ಯೆನ, ಶೋಧನೆನ, ಅಯ್ಯ ದೇವ ಅವರಿಗೆ ನಾವು ಪ್ರಾರ್ಥಿಸ್ತೇವಯ್ಯ, ನೀನು ಬಿಡುಗಡೆ ಮಾಡು. ನಾವು ಪ್ರಾರ್ಥಿಸ್ತೇವಯ್ಯ, ಅವ್ರಿಗೆ ಸ್ವಸ್ಥತೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡು. ನಿನ್ನ ಕುಟುಂಬದಲ್ಲಿ ಯಾರಿಗಾದ ರಕ್ಷಣೆ ಇಲ್ಲನ, ಅವ್ರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ನಿನ್ನ ಯಜಮಾನ ಕುಡ್ಕೋತಾನಿದ್ದಿರ್ಬೋದು, ನಿನ್ನ ಮಕ್ಕಳು ಕುಡ್ಕೋತಾನಿದ್ದಿರ್ಬೋದು, ಅಥವಾ ನಿಮ್ಮ ತಂದೆ ಕುಡ್ಕೋತಾನಿದ್ದಿರ್ಬೋದು, ಅಥವಾ ನಿನ್ನವ್ರು ಯಾರಾದರೂ ಭಯಂಕರವಾಗಿರ್ತಕ್ಕಂಥ ಲೋಕಕ್ಕೆ ಸಂಬಂಧಪಟ್ಟಂಥ ಶೋಧನೆಯಲ್ಲಿದ್ದಿರ್ಬೋದು, ಅವ್ರಿಗಾಗಿ ಪ್ರಾರ್ಥಿಸು. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡು, ಮೌನವಾಗಿರಬೇಡ. ಕೈ ಬಿಡಲಾರ, ಕೈ ಬಿಡಲಾರ ನನ್ನ ಯೇಸು, ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ ನನ್ನ ಯೇಸು, ಕೈ ಬಿಡಲಾರ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ.
ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾ ನನ್ನ ಯೇಸು ಕೈ ಬಿಡಲಾರ. ತಾಯಿ ತಂದೆಯೂ ಆತನಲ್ಲವೇ, ತಾಯಿ ತಂದೆಯೂ ಆತನಲ್ಲವೇ, ಜೊತೆ ಇರುವ ಸಂತೈಸುವ, ಜೊತೆ ಇರುವ ಸಂತೈಸುವ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ವೇದನೆಗಳು ಮುತ್ತಿಕೊಂಡರು, ವೇದನೆಗಳು ಮುತ್ತಿಕೊಂಡರು, ಬೇಡುವೆನು ಕಾಪಾಡುವ, ಬೇಡುವೆನು ಕಾಪಾಡುವ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾ ನನ್ನ ಬಿಟ್ಟರು ಯೇಸು ಕೈ ಬಿಡಲಾರ. ರಕ್ತದಿಂದ ತೊಳೆದಿರುವ, ರಕ್ತದಿಂದ ತೊಳೆದಿರುವ, ರಕ್ಷಣಾನಂದ ನೀಡಿರುವ, ರಕ್ಷಣಾನಂದ ನೀಡಿರುವ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಆತ್ಮನಿಂದ ಅಭಿಷೇಕಿಸಿ, ಆತ್ಮದಿಂದ ಅಭಿಷೇಕಿಸಿ, ಮಧುರ ವಚನದಿ ನಡೆಸುವನು, ಮಧುರ ವಚನದಿ ನಡೆಸುವನು. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಹೌದು ನನ್ನ ಸಹೋದರಿ ಸಹೋದರ, ನನ್ನ ಯೇಸು ನಿನ್ನ ಕೈ ಬಿಡಲ್ಲ. ಲೋಕದರೆಲ್ಲರೂ ಮಾಡ್ತಾ ಹೋಗ್ತಾರೆ, ಲೋಕದ ಜನ ಮಾಡ್ತಾ ಹೋಗ್ತಾರೆ, ಲೋಕದ ಅಣ್ಣ ತಮ್ಮರ ಅಕ್ಕ ತಂಗರು ಮಾಡ್ತಾ ಹೋಗ್ತಾರೆ, ಲೋಕದ ಬಂಧು ಬಳಗದವ್ರು ಮಾಡ್ತಾ ಹೋಗ್ತಾರ. ಆದರೆ ನನ್ನ ಯೇಸು ನಿನ್ನನ್ನು ಮರೆಯಲ್ಲ, ಎಂದಿಗೂ ಮರೆಯಲ್ಲ. ತಾನು ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಆತನು ಹೇಳ್ತಾನೆ. ಪ್ರಿಯರೇ, ಹೇಳಿದ ಹಾಗೆ ನಾನು ಯೇಸು ಸ್ವಾಮಿ ಮಾಡ್ತಾನೆ ಕೂಡ. ಒಂದು ವೇಳೆ ಗೊತ್ತು ನೀ ಅದ್ಭುತ ನೋಡ್ಬೇಕೆಂಬುದಾಗಿ, ಬಿಡುಗಡೆಗಾಗಿ, ಸ್ವಸ್ಥತೆಗಾಗಿ ನೀ ಬಂದಿರ್ಬೋದು. ಆದರೆ ನನ್ನ ಯೇಸು ನಿನ್ನ ನೋಡ್ತಕ್ಕಂಥನಾಗಿದ್ದಾನೆ, ನಿನ್ನ ಕೈ ಬಿಡ್ತಕ್ಕಂಥನಲ್ಲ. ತಾನು ನಿನ್ನ ಕೈ ಹಿಡಿದು ರಕ್ಷಿಸಿ ನಿನ್ನ ಉನ್ನತ ಸ್ಥಾನಕ್ಕೆ ತರ್ತಕ್ಕಂಥನಾಗಿದ್ದಾನೆ. ಪ್ರಿಯರೇ, ಒಂದು ವೇಳೆ ನೀನು ಮಾಡಿರ್ತಕ್ಕಂಥ ಪಾಪನೇ ಆಗಲಿ, ದ್ರೋಹನೇ ಆಗಲಿ, ಅಪರಾಧನೇ ಆಗಲಿ ಒಪ್ಪಿಕೊಂಡು ಬಿಟ್ಕೊಡುವುದಾದರೆ ಇಮಿಡಿಯೇಟ್ಲಿ ಸ್ವಸ್ಥತೆ ಹೊಂತಿ, ಇಮಿಡಿಯೇಟ್ಲಿ ಬಿಡುಗಡೆ ಹೊಂತಿ. ಯಾಕಂದ್ರೆ ಯೇಸು ಹೇಳ್ತಾನ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ. ಕರೆಕ್ಟೇ, ನಿನ್ನ ಪಾಪಗಳು ಎಲ್ಲಿವರೆಗ ನಿನಗೆ ಹಿಡ್ಕೊಂಡಿರ್ತಾವೋ ಅಲ್ಲಿವರೆಗ ನಿನ್ನ ಬಿಡುಗಡೆ ಹೊಂದಲ್ಲಿ. ಯಾವಾಗ ನೀನು ಬಿಟ್ಟು ಕೊಡ್ತೀಯೋ ಅವಾಗ ಬಿಡುಗಡೆ ಹೊಂತಿ, ಅವಾಗ ಸ್ವಸ್ಥತೆ ಹೊಂತಿ, ಒಳ್ಳೆ ಆರೋಗ್ಯವಾಗಿ ಹೊಂತಿ, ಉನ್ನತ ಸ್ಥಾನಕ್ಕೆ ನೀನು ಬರುತ್ತಿ. ಸ್ಪಷ್ಟವಾಗಿ ಕರ್ತನೆ ನಿನಗೆ ಮಹಿಮೆ ಆಗಲಿ,
ನಮ್ಮದಲ್ಲಿ ಯಾರಾದರ ಭಯಂಕರವಾಗಿರ್ತಕ್ಕಂಥ ಶೋಧನೆ ಒಳಗಾಗಿದ್ದು, ಅಂಧಕಾರ ದುಶ್ಶಕ್ತಿ ಮಾಟ ಮಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದರೆ ಬೆಂಕಿ ಆಗ್ತೇವೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಬೆಂಕಿಯಿಂದ ಅವೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ, ಅವೆಲ್ಲ ಸುಟ್ಟು ನಾಶ ಮಾಡ್ತೇವಪ್ಪ ಕರ್ತನೆ. ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ ಬಲದಿಂದ ನೀನು ತುಂಬಿಸಪ್ಪ. ಹಲ್ಲೆಲೂಯಾ. ಈ ಆಲಯವೆಲ್ಲ ದೇವರೇ ನಿನ್ನ ಅಭಿಷೇಕದಿಂದ ತುಂಬಲ್ಪಡಲಿವ. ಗ್ಲೋರಿ 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 ಗ್ಲೋರಿ. ಒಂದ್ಸಲ ಚಪ್ಪಳೆ ತಟ್ಟ ನಾವು ಸ್ವಾಗತಿಸ್ತಾರೆ. ಗ್ಲೋರಿ 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 ಗ್ಲೋರಿ. ಏಸಪ್ಪ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಪ್ರಾರ್ಥಿಸು. ಏಸು ಸ್ವಾಮಿ ನನ್ನ ಒಳಗೆ ಅದ್ಭುತ ಮಾಡಿ ಎಂಬುದಾಗಿ ಪ್ರಾರ್ಥಿಸು. ಏಸಯ್ಯ ನನ್ನ ಅದ್ಭುತ ನೋಡ್ಬೇಕಪ್ಪ, ನನ್ನ ಸ್ವಚ್ಛತೆ ಮಾಡಿ ಎಂಬುದಾಗಿ ಪ್ರಾರ್ಥಿಸು. ಗ್ಲೋರಿ 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 ಗ್ಲೋರಿ. ಶೀತರ ಬರ 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 ಬರ. ಶೀತರ ಬರ 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 ಬರ. ಶೀತಲರ ಬರ 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 ಬರ. ಬೆಂಕಿಗೋ ಬೆಂಕಿ. ಆ ಎಲಿಯ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿಯನ್ನು ಸುರಿಸಿ ಗಟ್ಟಿ ಕಲ್ಲು ನೀರು ಮಾಂಸ ಹರಿವಾಗೆ ಓದಿ ಸಮಾನ ಮಾಡಿದೆ. ಅದೇ ಒಂದು ಬೆಂಕಿಯಲ್ಲಿ ಬರಲಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಯಾವ ಸೈತನ ಅಧಿಕಾರ, ಯಾವ ಮಾಟ ಮಂತ್ರದ ಶಕ್ತಿ ಮುಚ್ಚಿಡ್ಲಕ್ಕೆ ಅವಕಾಶ ಇಲ್ಲ. ಗ್ಲೋರಿ 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 ಗ್ಲೋರಿ. ಬೆಂಕಿಗೋ ಬೆಂಕಿಗೋ ಬಿಡು. Come to Holy Spirit in the name of Jesus. ಪರಿಶುದ್ಧಾತ್ಮ ನಿಮ್ಮನ್ನು ಸ್ವಾಗತಿಸು. ನೀನು ಅದ್ಭುತಗಳಿಂದ ತುಂಬಿಸಪ್ಪ ಕರ್ತನೆ. ರೋಗದಿಂದ, ವ್ಯಾಧಿಗಳಿಂದ, ಸಮಸ್ಯೆಗಳಿಂದ, ಸೈತನ ಅಧಿಕಾರದಿಂದ, ಮಂತ್ರಂತರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರ ಬಿಟ್ಟೋಗ್ಲಿ ಇವಾಗ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಯಾಕೆ ಜನರ ಒಳಗಿರ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ಇನ್ನೊಂದು ಅದ್ಭುತ ಶಕ್ತಿಯಿಂದ ಈ ಸಮಯದಲ್ಲಿ ಕಾರ್ಯ ಮಾಡಿ. ಗ್ಲೋರಿ 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 ಗ್ಲೋರಿ. ಕೈ ಬಿಡಲಾರ ಕೈ ಬಿಡಲಾರ ನನ್ನ ಯೇಸು ಕೈ ಬಿಡಲಾರ. ಕೈ ಬಿಡಲಾರ ಕೈ ಬಿಡಲಾರ ನನ್ನ ಯೇಸು ಕೈ ಬಿಡಲಾರ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾ ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಹೌದು, ನನ್ನ ದೇವರು ನಿನ್ನ ಕೈ ಬಿಡಲ್ಲ. ನನ್ನ ಬಳಿಗೆ ಬರುವವರೆಗೆ ನಾನು ತಳ್ಳಿ ಬಿಡಲ್ಲ ಅಂತ ಹೇಳೋಣ ಸ್ಪಷ್ಟವಾಗಿ. ಆತನ ಆಲಯದಲ್ಲಿದ್ದೆ ಗೊತ್ತು, ನೀನು ಆತನ ಸನ್ನಿಧಿಗೆ ಬಂದಿದ್ದಿ. ನಿನ್ನ ಕೈಯನ್ನು ಹಿಡಿದು ನನ್ನ ಸ್ವಾಮಿ ನಿನ್ನನ್ನು ಸ್ವಸ್ಥತೆ ಮಾಡ್ತಕ್ಕಂಥ ನನ್ನ, ನಿನ್ನ ಬಿಡುಗಡೆ ಮಾಡ್ತಕ್ಕಂಥ ನನ್ನ, ನಿನ್ನ ಕೈಯನ್ನು ಹಿಡಿದು ನಿನ್ನ ಪರಲೋಕ ರಾಜ್ಯಕ್ಕೆ ಆತನ ತೆಗೆದುಕೊಂಡು ಹೋಗ್ತಕ್ಕಂಥ ನಾಗನ ಪ್ರಿಯರೇ. ಇವತ್ತು ನೀನು ಕರ್ತನ ಸನ್ನಿಧಿಯಲ್ಲಿ ನಿನ್ನ ಆತ್ಮ, ನಿನ್ನ ಪ್ರಾಣ, ಶರೀರ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥಿಸುವುದಾದರೆ ಇದೇ ಕ್ಷಣ, ಇದೇ ಗಳಿಗೆ, ನಿಮಿಷದಲ್ಲಿ ನೀನು ಅದ್ಭುತ ಕಾಣ್ತೀವಿ. ನೀನು ಅದ್ಭುತ ನೋಡಿ ಸ್ಪಷ್ಟವಾಗಿ. ದೇವ ನಿನ್ನ ಮಹಿಮೆ ಆಗಲಿ, ಘನತೆ ಆಗಲಿ ಕರ್ತನೆ. ನಿನ್ನ ಮಕ್ಕಳು ಜೀವಿತದಲ್ಲಿ ಗೊತ್ತು ಅನೇಕ ಅದ್ಭುತ ಮಾಡಿದಿ. ಯಾರ್ಯಾರು ಪ್ರಾರ್ಥನೆ ಮಾಡಿದರೋ ಅವ್ರಿಗೆ ಪ್ರಾರ್ಥನೆ ಪ್ರತಿಫಲವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ಈ ಆಲಯದಿಂದ ಗೊತ್ತು ಯಾರು ಖಾಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಕೈಯಲ್ಲಿ ಒಂದು ಅದ್ಭುತ ಶಕ್ತಿಯನ್ನು ಪಡೆದುಕೊಂಡು ತನ್ನ ಕುಟುಂಬಕ್ಕೆ ಹೋಗುವಾಗ ನೀನು ಕೃಪೆ ತೋರಿಸಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ದೇವ ಗೊತ್ತು ಬಂದಿರ್ತಕ್ಕಂಥ ಪ್ರತಿಯೊಬ್ಬರ ಆತ್ಮ, ಪ್ರಾಣ, ಶರೀರ ನಿನ್ನ ಹಸ್ತಕ್ಕೊಪ್ಪಿಸ್ಕೊಟ್ಟಿದ್ದ. ಮುಟ್ಟಿದ್ದೆ, ಅವ್ರಿಗೆ ಸ್ವಸ್ಥತೆ ಮಾಡಿದ್ದೆ, ಬಿಡುಗಡೆ ಕೊಟ್ಟಿದ್ದೆ, ಒಳ್ಳೆ ಅರೆ ಕೊಟ್ಟಿದ್ದೆ. ಬೇಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಪ್ರತಿಫಲ ಕೊಟ್ಟು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಹೋಗ್ತೀವಪ್ಪ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಾಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನ, ಅನುಗ್ರಹದಿಂದ ನಾನು ತುಂಬಿಸಪ್ಪ. ಎಸಪ್ಪ ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡ, ಬಾಯಿ ತುಡಿದು ನಾಲ್ಗಿಗಿಡ್ದು ನಮ್ಮೆಲ್ಲರಿಗೂ ಮಾತಾಡಯ್ಯ. ನೀನು ಮಾತಾಡಿದ್ರೆ ನಾವು ಬದುಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವರೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶದ ಕರ್ತನೆ. ನೀನೊಂದು ವಾಕ್ಯದೊಂದಿಗೆ ಅದ್ಭುತವಾಗಿ ನಮ್ಮನ್ನು ಮಾತಾಡ್ತೇವೆ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಆ ಗಳಿಗೆ, ಆ ನಿಮಿಷ, ಆ ಸೆಕೆಂಡ್ ವರಕ್ಕೆ ಅವ್ರೊಳಗೆ ಸಂತೋಷ ಇರ್ತದ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ತಿರುಗಿ ಅವ್ರ ಮನೆಗೆ ಹೋಗಿದ ತಕ್ಷಣ ಮತ್ತೆ ಇದ್ದಿದ್ದಂಥ ದುಃಖದ ದಿನಗಳು ಅದೇ ರೀತಿಗೆ ಎದ್ದೇಳ್ತಾವೆ ಪ್ರಿಯರೇ. ಅವರು ಒಂದು ಬಿಸ್ನೆಸ್ ಅವ್ರದ್ದು, ಸಂತೋಷವಾಗಿ ಜನರಿಗೆ ಮಾರ್ಪಡಿಸ್ಬೇಕು, ಹಣ ಕಲೆಕ್ಷನ್ ಮಾಡಬೇಕು,
ಎಂಬುದಾಗಿ ಅವ್ರ ಮನಸ್ಸಂಕಲ್ಪನೆ, ಅದರ ಅನುಸಾರವಾಗಿ ಅವ್ರದ್ದೊಂದು ಬಿಸ್ನೆಸ್ ಅದ ಪ್ರೇಯರೆ. ಅವರು ಜನರಿಗೆ ಸಂತೋಷ ಕೊಟ್ಟು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಯೇಸು ಸ್ವಾಮಿ ಬಳಿ ಬಂದಾಗ ಯೇಸು ಸ್ವಾಮಿ ತನ್ನ ರಕ್ತವನ್ನು ಚೆಲ್ಲಿ ನಿಮ್ಮನ್ನು ಕೊಂಡ್ಕೊಂಡನು ಪ್ರಿಯರೇ. ನಿಮ್ಮಲ್ಲಿರ್ತಕ್ಕಂಥ ಸ್ವತ್ತು ಯಾವುದೂ ಆಶಿಸಿಲ್ಲ, ನಿಮ್ಮಲ್ಲಿರ್ತಕ್ಕಂಥದ್ದು ಯಾವುದಕ್ಕೂ ದೇವರು ಆಸೆ ಪಟ್ಟಿಲ್ಲ. ಆದರೆ ಒಂದು ಆಸೆ ಪಟ್ಟನ ಆತನು, ನನ್ನ ಮಗಳು ನನ್ನ ಸನ್ನಿಧಿಗೆ ಒಂದಿನೆಲ್ಲ ಒಂದಿನ ಬಂದೇ ಬರ್ತಾಳ, ನನ್ನ ಮಗನು ನನ್ನ ಹತ್ತಿರಕ್ಕ ಬಂದೇ ಬರ್ತಾನ. ಲೋಕದಲ್ಲಿ ಅನೇಕ ಒಂದು ಪ್ರಯಾಸ, ಅನೇಕ ಒಂದು ಕಷ್ಟ ಸಂಕಟಗಳು ನನ್ನ ಮಗನು ಎದುರಿಸ್ಲತ್ತಾನ. ಆದರೆ ಅದರಿಂದ ಸಂಪೂರ್ಣವಾಗಿ ನನ್ನ ಮಗನಿಗೆ ನಾವು ಹೊರಗೆ ತರ್ತಾ ಒಂದೇನ ಎಂಬುದಾಗಿ ನನ್ನ ದೇವರಿಗೆ ಗೊತ್ತದ ಪ್ರಿಯರೇ. ನಿನಗಾಗ ತನ್ನ ಶಿಲ್ಬೆ ಮೇಲೆ ರಕ್ತವನ್ನು ಸುರಿಸೇನ, ನಿನಗಾಗ ತನ್ನ ರಕ್ತವನ್ನು ಚೆಲ್ಲಿ ಕೊಂಡ್ಕೊಂಡನ, ನಿನಗಾಗಿ ತನ್ನ ದೇಹವನ್ನು ತ್ಯಾಗ ಮಾಡ್ಯಾನ, ನಿನಗಾಗಿ ತಲೆ ಕೆಳಗೆ ಹಾಕಿ ಮರಣವನ್ನು ಅಪ್ಪಿಕೊಂಡನ ಪ್ರಿಯತನ. ನಿನಗಾಗಿ ಪ್ರತಿಯೊಂದು ವಿಷಯದಲ್ಲಿ ಲೋಕದ ಜನರೇನೋ ನಿನ್ನ ಸಂತೋಷ ಪಡಿಸ್ಬೇಕೆಂಬುದ ಕಾರ್ಯಕ್ರಮ ಮಾಡಿ ನಿನ್ನನ್ನು ಹಣ ವಸೂಲು ಮಾಡ್ತಾರ. ಆದರೆ ನನ್ನ ದೇವರು ನಿನ್ನ ರಕ್ಷಣೆ ಕೊಡುವುದಕ್ಕಾಗಿ ತನ್ನ ದೇಹ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ಯಾನ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸ್ಪಷ್ಟವಾಗಿ ನೋಡ್ತೇವೆ, ದೇವರು ಆತನ ಒಂದು ಅದ್ಭುತ ಒಂದು ಶಕ್ತಿಯಿಂದ, ಒಂದು ಅದ್ಭುತ ಒಂದು ಕಾರ್ಯಗಳಿಂದ ನಿನ್ನನ್ನು ತುಂಬಿಸನ ಆತನ ಸ್ಪಷ್ಟವಾಗಿ. ಯಾಕಂದರೆ ನಿನಗೆ ತುಂಬಿಸಿನ ಕಾರಣನೇ ಇವತ್ತು ನೀನು ಕರ್ತನ ಸನ್ನಿಧಿಯನ್ನು ಆಶ್ರಯಿಸ್ತಿ. ಕರ್ತನು ಯಾವಾಗಲೂ ನಿನ್ನ ಒಳಗ ಇರ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಅವ್ರು ಪ್ರಾರ್ಥನೆ ಮಾಡಿದಾಗ ಏನೇನು ಅದ್ಭುತಗಳನ್ನು ಜರುಗಿದ್ದು, ಅವ್ರು ಪ್ರಾರ್ಥನೆ ಮಾಡಿದಾಗ ಯಾವ್ಯಾವ ಸೂಚಕ ಕಾರ್ಯಗಳನ್ನು ದೇವರು ಮಾಡಿದ್ದನು, ಅವ್ರು ಪ್ರಾರ್ಥನೆ ಮಾಡಿದಾಗ ಜನರ ಒಳಗ ಎಂಥ ಒಂದು ಮನಸ್ಸಂಕಲ್ಪನೆ ಇತ್ತು, ಎಂಥವ್ರಿಗೆ ದೇವರು ನೋಡಿ ಅವ್ರಿಗೆ ರಕ್ಷಿಸ್ಯಾನ ಎಂಬುದಾಗಿ ಸ್ಪಷ್ಟವಾಗಿ ನಿಮಗೆ ನಾನು ಆ ಸಂದೇಶ ಕೊಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ಸಮಯದ ಒಂದು ವ್ಯಕ್ತಿ ವಿಷಯವಾಗಿ ನಾನು ನಿಮ್ಮನ್ನು ಪರಿಚಯ ಮಾಡಿಕೊಡ್ತೆ. ಅದಕ್ಕೆ ವಾಕ್ಯದ ಕಡೆನ ಹೋಗೋಣ. ಸ್ಪಷ್ಟವಾಗಿ ಆದಿಕಾಂಡ 20ನೇ ಅಧ್ಯಾಯ 17ನೇ ವಚನ ಓದ್ರಿ. ತರುವಾಯ ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಬಿಮೇಲಕನನ್ನು, ಅವನ ಪತ್ನಿಯನ್ನು, ದಾಸಿಯರನ್ನು ವಾಸಿ ಮಾಡಿದ್ದರಿಂದ ಅವರಿಗೆ ಮಕ್ಕಳಾದರು. ಅಬ್ರಾಮನು ಯಾರ ವಿಷಯವಾಗಿ ಬೇಡಿಕೊಂಡಂದ್ರೆ ಅಬಿಮೇಲಕನ ವಿಷಯದಲ್ಲಿ ಬೇಡಿಕೊಂಡನ ಪ್ರಿಯರೇ. ಅಬಿಮೇಲಕನಿಗೆ ಹೆಂಡತಿ ಹೇಳ, ಅಬಿಮೇಲಕನಿಗೆ ದಾಸರರ ಅಬಿಮೇಲಕನ ಕುಟುಂಬದಲ್ಲಿ ಬಹಳಷ್ಟು ಒಂದು ಜನ ಬಾದ. ಆದ್ರೆ ಅವ್ರ ಶಾಪಗ್ರಸ್ತರದ, ಅಲ್ಲಿ ಅವ್ರ ಮನೆಗ ಪಂಚಾಯತನದ ಮಕ್ಕಳಿಲ್ಲ, ಅವರಿಗೆ ಧನ ಐಶ್ವರ್ಯ ಧಾನ್ಯಗಳು ದೌಷ್ಯಗಳು ಬೇಕಾಗಿರ್ತಕ್ಕಂಥ ಅವ್ರ ಮನೆಯಲ್ಲಿ ಏನೇನೋ ಆಶೀರ್ವಾದ ಇರಬೇಕು ಎಲ್ಲ ಅದ. ಆದರೆ ಪುತ್ರ ಸಂತಾನ ಅವ್ರ ಮನೆಯಲ್ಲಿಲ್ಲ ಪ್ರಿಯರೇ. ಏನಿಲ್ಲ? ಪುತ್ರ ಸಂತಾನ ಅವ್ರ ಮನೆಯಲ್ಲಿಲ್ಲ. ಅಬ್ರಾಹ್ಮನ ಬಲ್ಲ ಶಕ್ತಿ ಇದ. ಯಾವ ಶಕ್ತಿ ಇದ? ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದ. ಅಬ್ರಾಹ್ಮನ ಬಲ್ಲಿ ಕೂಡ ಅದಕ್ಕಿಂತ ಮುಂಚಿತವಾಗಿ ಪುತ್ರ ಸಂತಾನ ಬಹುಮಾನ ಇದ್ದಿಲ್ಲ. ಆದ್ರೆ ಇಲ್ಲಿ ನೋಡುವಾಗ ಅಬ್ರಾಹ್ಮನು ಪ್ರಾರ್ಥನೆ ಮಾಡುವಾಗ ಅಬಿಮೇಲಕನ ಕುಟುಂಬದಲ್ಲಿ ಸಂತಾನ ಬಹುಮಾನವಾಗಿ ದೇವರು ಏನ್ ಮಾಡತಾನ? ಒದಗಿಸ್ಕೊಳ್ಳತಾನ ಪ್ರಿಯರೇ. ಅದಕ್ಕಿಂತ ಮುಂಚಿತವಾಗಿ ಅಬಿಮೇಲಕನ ಕುಟುಂಬದಲ್ಲಿ ಸಂತಾನವಾಗಿ ಇದ್ದಿಲ್ಲ, ಬಹುಮಾನ ಇದ್ದಿಲ್ಲ. ಅಬಿಮೇಲಕನ ಕುಟುಂಬದಲ್ಲಿ ಎಷ್ಟೋ ಪ್ರಯಾಸ ಪಟ್ಟಾನ, ಎಷ್ಟೋ ಒಂದು ಕಾರ್ಯಗಳು ಮಾಡ್ಯಾನ, ಏನ್ ಮಾಡ್ಬೇಕು ಅವೆಲ್ಲ ಮಾಡ್ಯಾನ ಅಬಿಮೇಲಕನು. ಆದ್ರೆ ಸಂತಾನ ಬಹುಮಾನ ಮಾತ್ರ ಅವನ ಬಳಿ ಇದ್ದಿಲ್ಲ. ಪ್ರಾರ್ಥನೆ ಯಾರು ಮಾಡ್ಯಾರ ಅಂದ್ರೆ ಅಬ್ರಾಹ್ಮನು ಪ್ರಾರ್ಥನೆ ಮಾಡ್ಯಾನ ಪ್ರಿಯರೇ. ಅಬ್ರಾಹ್ಮನು ಪ್ರಾರ್ಥನೆ ಮಾಡಿದ ತಕ್ಷಣ ಅವನ ಮನೆಗಿರ್ತಕ್ಕಂಥ ಎಲ್ಲ ದೋಷಕ್ಕೆ ಸಂಬಂಧಪಟ್ಟಿದ್ದು, ಅಪರಾಧಕ್ಕೆ ಸಂಬಂಧಪಟ್ಟಿದ್ದು, ಏನೇನು ಕಾರ್ಯಕ್ರಿಯೆಗಳು ಮುಂದಿನ ದಿನದಲ್ಲಿ ಅಂದ್ರೆ ಕಳೆದ ದಿನದಲ್ಲಿ ಬಂಧಿಸಲ್ಪಟ್ಟಿದ್ದವು ಅವೆಲ್ಲ ಏನ್ ಮಾಡ್ಯಾನ? ಅಬ್ರಾಹ್ಮನ ಪ್ರಾರ್ಥನೆ ಕೇಳಿ ಅಬಿಮೇಲಕನ ಕುಟುಂಬಕ್ಕೆ ದೇವರು ಏನ್ ಮಾಡ್ಯಾನ? ವಾಸ ಮಾಡ್ಯಾನ ಪ್ರಿಯರೇ. ನನ್ನ ಸೋದರಿ ಸೋದರ, ಇವತ್ತು ಅಬ್ರಾಹ್ಮನ ಒಂದು ದೊಡ್ಡ ವ್ಯಕ್ತಿ, ನಮ್ಮ ಪಿತೃಗಳಾತನು. ಆದ್ರೆ ಅವನು ಸಂತತಿಯಾಗಿ ಮುಂದೆ ಬಂದಿರ್ತಕ್ಕಂಥ ನೀನಾಗ್ಲಿ ನಾನಾಗ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ರ ಯಾಕೆ ದೇವ್ರು ಅದ್ಭುತ ಮಾಡಲ್ಲ? ಇವತ್ತು ನೀವು ಪ್ರಾರ್ಥನೆ ಮಾಡಿದ್ರ ಯಾಕೆ ದೇವ್ರು ಅದ್ಭುತ ಮಾಡಲ್ಲ? ಅದ್ಭುತ ಮಾಡ್ತಕ್ಕಂಥ ಒಂದು ಕ್ಯಾಪಾಸಿಟಿ, ಅದ್ಭುತ ಮಾಡ್ತಕ್ಕಂಥ ಒಂದು ಶಕ್ತಿ ನಿನ್ನ ಒಳಗದ. ಆದ್ರೆ ಅದನ್ನು ಜಾಗ್ರತೆಯಿಂದ ನೀನು ಹಿಡಿದುಕೊಂಡು ಹೋಗುವಾಗ ಅದ್ಭುತಗಳು ನಿನ್ನಿಂದ ಜರುಗ್ತಾವ ಪ್ರಿಯರೇ. ಅಬ್ರಾಹ್ಮನು ನಂಬಿಕೆಯಿಂದ ನೀತಿವಂತನೆಂಬುದಾಗಿ ಬೈಬಲ್ನಲ್ಲಿ ಮಾರ್ಪಟ್ಟಿದ್ದನು. ಅಬಿಮೇಲಕನ ಬಳಿಗೆ ಬಂದಾಗ ಅಬಿಮೇಲಕನು ಒಂದು ಅರಸನು, ಆ ಪಟ್ಟಣಕ್ಕ ಒಂದು ರಾಜ್ಯನು. ಆ ಪಟ್ಟಣ ಅಬಿಮೇಲಕನ ಕೈಯಲ್ಲದ. ಅಬಿಮೇಲಕನು ಏನ್ ಹೇಳ್ತಾನೋ ಅದು ಆಗ್ಲೇಬೇಕು, ಅದು ಜರುಗಲೇಬೇಕು. ಆದರೆ ಆ ಪಟ್ಟಣದ ಮಾರ್ಗವಾಗಿ ಬರುವಾಗ ಸ್ಪಷ್ಟವಾಗಿ ಒಂದು ಅಬ್ರಾಹ್ಮನು ಸುಳ್ಳು ಹೇಳ್ತಾನಲ್ಲಿ. ಏನ್ ಸುಳ್ಳು ಹೇಳ್ತಾನಂದ್ರೆ, ಸಾರಳ ಹೇಳ್ತಾನ,
ನೋಡು, ಈ ದೇಶದ ಜನರು ದುಷ್ಟರ ಹರ ಎಂಬುದಾಗಿ ಹೇಳ್ತಾನೆ. ಈ ದೇಶದ ಜನರು ಇವರು ದುಷ್ಟರಾಗಿದ್ದ ಕಾರಣ ಒಂದು ವೇಳೆ ನಿನ್ನ ನಿಮಿತ್ತವಾಗಿ ನನಗ ಒಂದಾಗ್ತಾರೇನೋ, ನಿನ್ನ ನಿಮಿತ್ತವಾಗಿ ನನ್ನನ್ನು ಮರಣಕ್ಕೆ ಒಪ್ಪಿಸ್ತಾರೇನೋ ಅಥವಾ ಮರಣ ನಾ ಹೊಂದಬೇಕಾಯ್ತದೇನೋ ಅಂತ ಹೇಳಿ ತಿಳಿದು ಅಬ್ರಾಮನು ಸಾರಳ ಹೇಳೇನ ಏನಂತ, ನೀನು ನನಗ ನಿನ್ನ ಅಣ್ಣನಿದ್ದೆ ಎಂಬುದಾಗಿ ನೀ ಹೇಳು. ಈ ಅಣ್ಣನಿದ್ದೆ ಎಂಬುದಾಗಿ ನೀ ಹೇಳಿದಾಗ ನಿನಗೆ ತೆಗೆದುಕೊಂಡು ಹೋದ್ರು ಕೂಡ ಪರವಾಗಿಲ್ಲ, ನಾನಂತೂ ಬದುಕ್ತಾ ನಾವು ಬದುಕಿದೇವೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ದೇವ್ರ ಕಾರ್ಯಗಳನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಅವಕಾಶ ಚಾನ್ಸ್ ಅದ ಎಂಬುದಾಗಿ ಅಬ್ರಾಮನು ಈ ಕಾರ್ಯ ಮಾಡ್ತಾನೆ. ಸ್ಪಷ್ಟವಾಗಲ್ಲಿ ಅಭಿಮೇಲಕನು ನೋಡ್ತಾನ. ಅಭಿಮೇಲಕನು ನೋಡಿ ಬರುವಾಗ ಅಬ್ರಾಮನ ಹೆಂಡತಿಗೆ ಸ್ಪಷ್ಟವಾಗಿ ಸಾರಳಿಗೆ ಏನ್ ಮಾಡ್ತಾನ, ಸ್ವಾಧೀನವಾಗಿ ತೆಗೆದುಕೊಳ್ತಾನೆ. ಪ್ರಯತ್ನ ಒಂದು ಹೆಂಡತಿಯಾಗಿ ತೆಗೆದುಕೋಬೇಕೆಂಬ ಉದ್ದೇಶ ಇಟ್ಕೊಂಡು ತೆಗೆದುಕೊಂಡು ಮನೆಗೆ ಹೋದಾಗ ಅಬ್ರಾಮನಿಗೆ ಏನ್ ಕೊಡ್ಬೇಕು ಅದು ಕೊಟ್ಟು ಸಾರಳಾಗ ತೆಗೆದುಕೊಳ್ತಾನೆ. ಪ್ರೇರ ಯಾರು? ಅಭಿಮೇಲಕನ ತೆಗೆದುಕೊಂಡಿದ್ದಾನ. ಅಭಿಮೇಲಕನ ತೆಗೆದುಕೊಂಡಿದ್ದಾನಾದ್ರು ಅಭಿಮೇಲಕನು ಕೂಡ ಎಂಥ ವ್ಯಕ್ತಿ ಏನಂದ್ರೆ ಸತ್ಪುರುಷನ ಪ್ರೇರ. ಆತನು ಕೂಡ ಅಭಿಮೇಲಕನು ಕೂಡ ಒಳ್ಳೆ ವ್ಯಕ್ತಿಯನ್ನ, ಅವನ ಒಳಗೆ ಯಾವುದು ಪಾಪ ಕಲ್ಮಶವಾಗಿ ಅಭಿಮೇಲಕನ ಒಳಗ ಇದ್ದಿಲ್ಲ. ಅಭಿಮೇಲಕನು ಕೂಡ ಒಳ್ಳೆ ವ್ಯಕ್ತಿಯನ್ನ ಇಲ್ಲಂತಿಲ್ಲ. ಆದರೆ ತಂಗಿ ಅಂತೇಳಿ ಅಬ್ರಾಮನು ಹೇಳಿದ ತಕ್ಷಣ ಅದಕ್ಕಾಗಿ ತನ್ನ ಹೆಂಡತಿಯಾಗಿ ತೆಗೆದುಕೊಂಡು ಏನ್ ಮಾಡೋಣ, ಅಭಿಮೇಲಕನ ಮನೆಗೆ ತೆಗೆದುಕೊಂಡು ಪ್ರೇರೆ. ಆದರೆ ದೇವರು ಅಭಿಮೇಲಕನಿಗೆ ಇಷ್ಟು ಒಳ್ಳೆ ಒಂದು ಕಾರ್ಯ ಮಾಡಿರ್ತಾನ, ಅಷ್ಟು ಒಳ್ಳೆ ಕಾರ್ಯ ಮಾಡ್ತಾನೆ ಪ್ರೇರೆ. ಕನಸಿನಲ್ಲಿ ಹೋಗಿ ಅಭಿಮೇಲಕನಿಗೆ ಸ್ಪಷ್ಟವಾಗಿ ದೇವ್ರು ಹೇಳ್ತಾನೆ ಏನಂತ, ನೋಡು ಆಕಿ ಅಂತ ವ್ಯಕ್ತಿ ಅಲ್ಲ, ಆಕೆ ಆಲ್ರೆಡಿ ಒಂದು ಪುರುಷನಿಗೆ ಹೆಂಡತಿಯಾಗಳ, ಆಕಿನ ಪರಿಸ್ಥಿತಿ ಹಿಂಗದ. ಅವರೇ ಒಂದ್ ವೇಳೆ ಪ್ರಾರ್ಥನೆ ಮಾಡಿದ್ರಂದ್ರ ನಿನ್ನ ಮನೆಗಿರ್ತಕ್ಕಂಥ ಎಲ್ಲ ದೋಷಕ್ಕೆ ಸಂಬಂಧಪಟ್ಟ ಇರ್ತಕ್ಕಂಥದ್ದು ಕ್ಲೀನ್ ಆಗೋಯ್ತದ, ಶುದ್ಧವಾಗೋಯ್ತದ. ಅವ್ರು ಪ್ರಾರ್ಥನೆ ಮಾಡಿದಾಗ ನಿನ್ನ ಮನೆ ಆಶೀರ್ವಾದ ಅಂತ ಹೇಳಿ ತಿರುಗಿ ಸ್ಪಷ್ಟವಾಗಿ ಅಭಿಮೇಲಕನಿಗೆ ದೇವರು ಕನಸನ್ನು ಹೇಳಿದಾಗ ಅಭಿಮೇಲಕನು, ಅಯ್ಯೋ ದೇವರೇ, ಇದೆಂತ ಪರಿಸ್ಥಿತಿ, ನಾ ಮಾಡಬಾರ್ದೆಂಬ ಕೈ ಮಾಡ್ದಲ್ಲ, ನಾ ಮಾಡಬಾರ್ದೆಂಬ ಕಾರ್ಯಕ್ಕೆ ನಾ ಮುಂದಕ್ಕೆ ಹೋದಲ್ಲ, ಇದು ನನ್ನ ಜೀವಿತದಲ್ಲಿ ಹೀಗೆ ಕಾಯ್ತು ಎಂಬುದಾಗಿ ತಿಳ್ಕೊಂಡು ಅಭಿಮೇಲಕನು ಬಹಳಷ್ಟು ಒಂದು ಕಷ್ಟಕ್ಕೆ ಒಳಗೋಯ್ತಾನೆ ಪ್ರೇಯರೇ. ಆದರೆ ನಾವೊಂದು ಹೇಳ್ತೆ, ನೀನು ದೇವ್ರ ಮಗಳಾಗಿದ್ದಿ, ದೇವ್ರ ಮಗನಾಗಿದ್ದಿ ಅಂದ್ರ ಯಾವ ದುಷ್ಟನ್ನು ಕೂಡ ನಿನ್ನನ್ನು ಮುಟ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ನೀ ಅಂತ ಘೋರವಾಗಿ ವಿಚಾರ ನೀವು ಒಳಗಿಟ್ಕೊಂಡು ಘೋರವಾಗಿ ಕಾರ್ಯ ಮಾಡ್ಬೇಕೆಂಬುದಾಗ ಕೂಡ ನೀ ಇನ್ನೊಬ್ಬರು ಶರೀರ ಮೇಲೆ ಕೈ ಹಾಕ್ಲಕ್ಕೆ ನೀ ಹೋದ್ರು ಕೂಡ ಒಂದ್ ವೇಳೆ ಎದುರಿನ ವ್ಯಕ್ತಿ ಆ ಶಕ್ತಿ ಯಾರ್ದಂದ್ರೆ ಕರ್ತನ ಒಂದು ಶಕ್ತಿ, ಕರ್ತನ ಒಂದು ದೃಷ್ಟಿ ಅವ್ರ ಮೇಲೆ ಇತ್ತಂದ್ರ ಯಾರು ಮುಟ್ಲಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಸಾರಳ ಮೇಲೆ ದೇವರೊಂದು ಶಕ್ತಿ ಇತ್ತು ಪ್ರೇಯರೇ. ಸಾರಳ ಮೇಲೆ ದೇವ್ರೊಂದು ಅದ್ಭುತ ಕಾರ್ಯಗಳಿದ್ದು, ಸಾರಳರು ಜೀವಿತದಲ್ಲಿ ಒಂದು ಅದ್ಭುತ ಇತ್ತು. ಆ ಸಾರಳ ಒಳಗ ದೇವ್ರ ಅದ್ಭುತ ಇತ್ತೆಂಬುದಾಗಿ ನೋಡಿ ಅಭಿಮೇಲಕನು ಕೂಡ ಮುಟ್ಲಕ್ಕಾಗಿಲ್ಲ. ಯಾಕಂದ್ರೆ ದೇವರು ಆಕಿನ ವಿಷಯವಾಗಿ ಅಭಿಮೇಲಕನಿಗೆ ಎಚ್ಚರಿಸನ, ನೋಡು ಒಂದ್ ವೇಳೆ ಆಕಿನ ಕೈನಿ ಹಿಡಿದೆ ಅಂದ್ರ ಶಾಪಗ್ರಸ್ತವಾಗೋಯ್ತಿ, ನಿನ್ನ ಸಂಸಾರ ಶಾಪಗ್ರಸ್ತ ಆಗೋಯ್ತು, ನಿನ್ನ ಕುಟುಂಬ ಶಾಪಗ್ರಸ್ತ ಆಗೋಯ್ತದ, ನಿನಗಿರ್ತಕ್ಕಂಥ ಸ್ವತ್ತು ಆಸ್ತಿ ಧಾನ್ಯ ದೌಷಗಳೆಲ್ಲ ಶಾಪಕ್ಕೆ ಒಳಗೋಯ್ತವ. ನಿನ್ನ ಸಂತತಿ ಮುಂದೆ ಯಾರ್ಯಾರು ಇರ್ತಾವ ಹರನೋ ನಿಂಬಲ್ಲಿ ಆಲ್ರೆಡಿ ದಾಸಿಯರೆಂಬುದಾಗ ನಿನ್ನ ಮನೇಲಿ ಹರಲ್ಲ, ಅವರೆಲ್ಲರೂ ಶಾಪ ಗುರಿಯಾಗೋಯ್ತಾರ. ಅಭಿಮೇಲಕನೇ, ನೀನು ಈ ಕಾರ್ಯ ಮಾಡಬೇಡ ಎಂಬುದಾಗಿ ಸ್ಪಷ್ಟವಾಗಿ ಅಭಿಮೇಲಕನಿಗೆ ಕನಸಿನಲ್ಲಿ ಬಂದು ದೇವರೇನ್ ಮಾಡ್ತಾನ ಹೇಳ್ತಾನೆ ಪ್ರೇಯರೇ. ಅದೇ ಆದಿಕಾಂಡ 20ನೇ ಅಧ್ಯಾಯ 5-6 ವಚನ ಹೋದ್ರಿ. ಆ ಮನುಷ್ಯನು ಈಕೆ ತನಗೆ ತಂಗಿಯಾಗಬೇಕೆಂದು ತಾನೇ ಹೇಳಿಲ್ಲವೇ, ಈಕೆಯು ಅವನು ತನಗೆ ಅಣ್ಣನಾಗಬೇಕೆಂದು ಹೇಳಿದಳು. ನಾನು ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹಸ್ತದಿಂದಲೂ ಇದನ್ನು ಮಾಡಿದ್ದೇನು ಅಂದನು. ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ, ಆದ ಕಾರಣ ನಾನಂತೂ ನೀನು ನನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಿಗೊಡಿಸಲಿಲ್ಲ. ಯಾಕಂದರೆ ಅಭಿಮೇಲಕನು ಯಥಾರ್ಥನು ಹಣ ಎಂಬುದಾಗಿ ದೇವರಿಗೆ ಗೊತ್ತದ. ಅಭಿಮೇಲಕನು ಯಥಾರ್ಥವಂತನಾಗಿದ್ದಿನ ಕಾರಣ ಅಭಿಮೇಲಕನಿಗೆ ಪಾಪ ಮಾಡದಂತೆ ದೇವರೇನು ಮಾಡೋಣ, ತಡೆದನ್ ಪ್ರೇರೆ. ಅಲ್ಲಿ ನನ್ನ ಸೋದರ ನೀನು ಒಂದ್ ವೇಳೆ ಆ ಅಭಿಮೇಲಕನ ಹಂಗೆ ಒಂದು ಯಥಾರ್ಥವಾಗಿರ್ತಕ್ಕಂಥ ಒಂದು ಮನಸ್ಸು, ಒಂದು ಮನಸಂಕಲ್ಪ ನಿನ್ನ ಒಳಗಿದ್ದರ ಎಷ್ಟು ಉತ್ತಮದ, ಎಷ್ಟು ಅದ್ಭುತ ನಿನ್ನ ಜೀವಿತ ಅದ. ಮನಸ್ಸು ನಾವು ದೇವ್ರು ನೋಡಿದಾಗ ನಮ್ಮ ಮನಸ್ಸಿನ ಒಳಗಿರಬೇಕು, ಯಥಾರ್ಥತ್ವ ಇರಬೇಕು ಪ್ರೇರೆ. ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು,
ದೇವ್ರು ನೋಡುವಾಗ ನಿನ್ನ ಕುಟುಂಬ ಶುದ್ಧವಾಗಿರ್ಬೇಕು. ದೇವ್ರು ನೋಡುವಾಗ ನೀ ಮಾಡ್ತಕ್ಕಂಥ ಕಾರ್ಯ ಕ್ರಿಯೆಗಳು ಎಲ್ಲವೂ ಏನು ಮಾಡಬೇಕು? ಶುದ್ಧವಾಗಿರ್ಬೇಕು ಪ್ರಿಯರೇ. ಯಾವುದು ಅಶುದ್ಧವಾಗಿರ್ತಕ್ಕಂಥ ಕಾರ್ಯಗಳು ನಿನ್ನ ಒಳಗಿರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಅಭಿಮೇಲಕನು ಮಾಡಬೇಕೆಂಬುದಾಗಿ ತೆಗೆದುಕೊಂಡ್ಬಂದನು, ಹೆಂಡತಿಯಾಗಿ ಮಾಡ್ಕೋಬೇಕೆಂಬುದಾಗಿ ಸ್ವೀಕಾರ ಮಾಡ್ಕೋಬೇಕೆಂಬುದಾಗಿ ತೆಗೆದುಕೊಂಡು ಬಂದನ. ಆದರೆ ಅವ ಯಥಾರ್ಥ ಮನಸ್ಸು ಅವನೊಳಗಿದ್ದ ಕಾರಣ ದೇವರು ಅವನಿಗೆ ತಡೆದನು ಪ್ರಿಯರೇ. ಇವತ್ತು ನೀ ಯಾವುದೇ ಒಂದು ಕಾರ್ಯ ಮಾಡಕ್ಕೆ ನೀನು ನಡೆದಿ ಅಂದ್ರೆ ದೇವ್ರು ನಿನ್ಗೆ ಒಳ್ಳೇದಂದ್ರೆ ಸಹಾಯ ಮಾಡ್ತಾನ, ಕೆಟ್ಟದು ಅದ ಅಂದ್ರೆ ನಿನಗೆ ತಡಿತಾನ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ನೀವೊಂದು ಕಾರ್ಯ ಮಾಡುವುದಕ್ಕೆ ಹೋಗುವಾಗ ಅದು ಎದುರಿನ ಕಾರ್ಯ ಒಳ್ಳೇದದನೋ ಕೆಟ್ಟದನೋ ಗೊತ್ತಿಲ್ಲ, ಆದರೆ ನೀ ಯಾವುದೇ ಕಾರ್ಯ ಮಾಡೋದಕ್ಕೆ ಹೋದಾಗ ಒಂದು ಮಾಡಬೇಕು, ಪ್ರಾರ್ಥನೆ. ಮೊದಲಿನ ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ನೀ ಮುಂದೆ ಹೆಜ್ಜೆ ಇಟ್ಟೆ ಅಂದ್ರೆ ನಿನ್ನ ಕೆಟ್ಟದಂದ್ರೆ ದೇವರು ತಡಿತಾನ, ಒಳ್ಳೇದಂದ್ರೆ ನಿನಗೆ ಆ ಕಾರ್ಯ ಮಾಡುವುದಕ್ಕಾಗಿ ದೇವರು ಸಹಾಯ ಮಾಡ್ತಾನೆ ಪ್ರಿಯರೇ. ಕೆಲವು ಸರ್ತಿ ನೀ ಕೆಟ್ಟದ್ದು ಮಾಡಕ್ಕೆ ಹೋದ್ರು ಕೂಡ ಅಲ್ಲಿ ಆ ಸ್ಥಳಕ್ಕೆ ಹೋದ್ರು ಕೂಡ ದೇವ್ರಿನ ಮನಸ್ಸಿನಲ್ಲಿ ಅಂತಾನ, ಮಗಳೇ ಬೇಡ ನೋಡು, ಮಗನೇ ಇದು ನೀ ಮಾಡೋದು ಸರಿಯಲ್ಲ, ಇದ್ರ ನೀನು ಹೊರಗೆ ಬಾ ಎಂಬುದಾಗಿ ದೇವರನ್ನು ಎಳ್ಕೊಂಡು ಬರುವುದಕ್ಕಾಗಿ ಬಹಳಷ್ಟು ಪ್ರಯಾಸ ಪಡ್ತಾನೆ ಪ್ರಿಯರೇ. ಆದರೆ ನೀ ದೇವ್ರ ಕಡೆ ಗಮನ ಇರಲ್ಲ, ನಿನಗ ದೇವ್ರ ಕಡೆ ಮನಸ್ಸಿರಲ್ಲ. ದೇವರಿಗೆ ನಿನ್ನ ಆತ್ಮ ಪ್ರಾಣ ಶರೀರವಾಗಿ ಸಂಪೂರ್ಣವಾಗಿ ನೀನು ಒಪ್ಪಿಸಿಲ್ಲ. ನಿನ್ನ ಆತ್ಮ ಪ್ರಾಣ ಶರೀರವೆಲ್ಲ ದೇವರಿಗೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀನು ಒಪ್ಪಿಸಿರುವಾಗ ನಿನಗೆ ದೇವರು ಯಾವುದು ಕೆಟ್ಟದು ಮಾಡೇ ಕೊಡಲ್ಲ. ಕೆಟ್ಟದ್ದು ಮಾಡ್ಲಿಕ್ಕೆ ನಿನ್ನ ಮನಸ್ಸಿದ್ರು ಕೂಡ ಅದು ಇಮಿಡಿಯೇಟ್ಲಿ ಏನು ಮಾಡ್ತಾನ? ತೆಗೆದಾಕ್ತಾನ ಪ್ರಿಯರೇ. ಒಂದು ನಿಮಗೆ ಸಿಂಪಲ್ ಆಗಿ ಒಂದು ಮಾತೇನಂದ್ರೆ, ಈಗ ನಿಮ್ಮ ಫೋನಿನಾಗ ಯಾವುದರ ಒಂದು ಕೆಟ್ಟದ ಭಾವನೆ ಉಳತಕ್ಕಂಥ ಒಂದು ಚಿತ್ರಗಳು ಹೊಂಟಾವ ಅಂತ ತಿಳ್ಕೊರಿ, ಅದು ಸೇವ್ ಮಾಡ್ಕೊಂಡ್ರೆ ಸೇವ್ ಆಗೋಯ್ತಾವ, ಕರೆಕ್ಟ್ ಅಲ್ಲ? ಅದಕ್ಕೆ ನೋಡ್ತಿರ್ ಮೊದಲನೇದು ಸೇವ್ ಮಾಡ್ಕೊಂಡ್ರೆ ಸೇವ್ ಆಯ್ತಾವ. ಇಲ್ಲಿದ್ರೆ ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ಅದು ಬಂದ ತಕ್ಷಣ ಇಮಿಡಿಯೇಟ್ಲಿ ಅದಕ್ಕೆ ಒಂದು ಆಪ್ಷನ್ ಇರ್ತದಲ್ಲಿ, ಡಿಲೀಟ್ ಹೊಡೆದ ಆಪ್ಷನ್ ಇರ್ತದೆ. ಎಕ್ಸ್ ಮಾರ್ಕ್ಸ್ ಒಂದು ಇರ್ತದೆ, ಹಿಂಗೆ ಒಂದು ಇರ್ತದ, ಅದಕ್ಕೊಂದು ನೀವು ಕ್ಲಿಕ್ ಮಾಡ್ತೀರಿ ಅಂದ್ರೆ ಅದನ್ನ ಆಗೋತದ, ಡಿಲೀಟ್ ಆಗೋತವ ಇರ್ತದ, ಡಿಲೀಟ್ ಆಗೋತಿ ಸ್ಪಷ್ಟವಾಗಿ. ನಿಮ್ಮ ಯೂಟ್ಯೂಬ್ನಲ್ಲಿ ಒಂದು ಆಪ್ಷನ್ ಇರ್ತದೆ, ಒಂದು ಪರ್ಸನಲ್ ಆಪ್ಷನ್ ಇರ್ತದೆ ಯೂಟ್ಯೂಬ್ದಾಗ ಕೂಡ, ಫೇಸ್ಬುಕ್ದಾಗ ಕೂಡ ನಿಮ್ಗೆ ಇರ್ತದ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ದಾಗ ಒಂದು ಆಪ್ಷನ್ ಇರ್ತದ. ಈ ಸೆಟ್ಟಿಂಗ್ದಾಗ ಹೋಗಿ ನೀವು ಒಂದು ವೇಳೆ ಸೆಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಕೆಟ್ಟೋಗಿರ್ತಕ್ಕಂಥ ಭಾವನೆಗಳ ಚಿತ್ರಗಳು ಕೂಡ ನಿಮ್ಮ ಮೊಬೈಲ್ನಲ್ಲಿ ಬರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ. ಎಲ್ಲ ನಿಮ್ಮ ಕೈದಾಗ ಕೊಟ್ಟಂದೇವ್ರಿ ಸ್ಪಷ್ಟವಾಗಿ. ನೀನು ಕರೆಕ್ಟಾಗಿ ಈ ಮೊಬೈಲ್ ಅಂದ್ರೆ ನೀ ಕರೆಕ್ಟಾಗಿ ಫಾಲೋ ಆದೆ ಅಂದ್ರೆ ನಿನಗೆ ಒಳ್ಳೆ ಗುರಿಗೆ ತೆಗೆದುಕೋಯ್ತದ. ನೀ ಕೆಟ್ಟದ್ದು ಫಾಲೋ ಮಾಡಿದೆ ಅಂದ್ರೆ ಅದಕ್ಕೆ ನೀನು ಕೆಟ್ಟದ್ದು ಮಾರ್ಗದಾಗ ಎಳ್ಕೋಯ್ತವ ಪ್ರೀ. ನಿನ್ನ ಮನಸ್ಸೆಲ್ಲ ಅದರೊಳಗೆ ಬೈಬಲ್ ಓದ್ರ ಹತ್ರ ಕೂಡ ನಿನ್ನ ಮನಸ್ಸು ಮತ್ತೆ ಮೊಬೈಲ್ದಾಗೆ ಇರ್ತವೆ. ಪ್ರಾರ್ಥನೆ ಮಾಡ್ತಾ ಕೂಡ ನಿನ್ನ ಮನಸ್ಸು ಮತ್ತೆ ಮೊಬೈಲ್ದಾಗೆ ಇರ್ತವೆ. ನೀ ಎಲ್ಲರ ದೇವ್ರ ಆರಾಧನೆ ಮಾಡ್ಲಿಕ್ಕೆ ಹೋದಾಗ ಸುಖದಿಂದಗೋ ದೇವ್ರ ಆರಾಧನೆ ಮಾಡಿ ಅಂತ ಹೋದಾಗ ಕೂಡ ನಿನ್ನ ಮನಸ್ಸೆಲ್ಲ ಅದ್ರಾಗ ಇರ್ತವೆ ಪ್ರಿಯರೇ. ಹಲ್ಲೆಲೂಯ. ಡಿಲೀಟ್ ಮಾಡಿದೆ ಅಂದ್ರೆ ಅದು ನಿನ್ನ ಒಳಗಿರ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಒಂದ್ ವೇಳೆ ಕೆಟ್ಟ ಭಾವನೆ ಉಳ್ಳವರಾಗಿದ್ದು ಕೆಟ್ಟ ಕಾರ್ಯ ಮಾಡೋದಕ್ಕಾಗಿ ನೀವು ಪ್ರಯಾಸ ಪಟ್ರಿ ಅಂದ್ರೆ ಅದು ದೇವರ ದೃಷ್ಟಿಯಲ್ಲಿ ಸರಿಯಾದ ಅಲ್ಲ. ದೇವರು ನಿಮ್ಮನ್ನು ರಕ್ಷಿಸ್ಬೇಕೆಂಬ ಉದ್ದೇಶದ, ದುಷ್ಟನು ನಿಮ್ಮನ್ನು ಹಾಳು ಮಾಡ್ಬೇಕೆಂಬ ಉದ್ದೇಶದ ಪ್ರಿಯರೇ. ನೀ ಎಷ್ಟು ಒಳ್ಳೆ ಕಾರ್ಯವಾದ ಮಾಡುವುದಕ್ಕಾಗಿ ಹೋಯ್ತು ಅಷ್ಟು ಕೆಟ್ಟದ ಕಾರ್ಯಗಳು ನಿನ್ನ ಹಿಂದೆ ಬಂದೇ ಬರ್ತಾವ ಪ್ರಿಯರೇ. ಕೆಟ್ಟದು ನೀವು ಒಂದ್ ವೇಳೆ ಹಿಂಗೆ ಹಿಡ್ಕೊಂಡು ಮುಂದೆ ಓಡತ್ತೆ ಅಂದ್ರೆ ನಿನ್ನ ಪರಿಸ್ಥಿತಿಗಳು ಹಾಳಾಗತ್ತಾವ ಪ್ರಿಯರೇ. ಒಳ್ಳೇದು ನಿನ್ನ ಮುಂದೆ ಇಟ್ಕೊಂಡು ಒಳ್ಳೆ ಕಾರ್ಯ ಮಾಡೋದಕ್ಕಾಗಿ ನೀವು ಪ್ರಯಾಸ ಪಟ್ಟಿ ಅಂದ್ರೆ ಎಷ್ಟೋ ಅದ್ಭುತದ ಪ್ರಿಯರೇ. ಫೋನ್ ಹಿಂಗೆ ನೋಡ್ತೀರಿ ಅಥವಾ ಹಿಂಗೆ ನೋಡ್ತೀರಿ? ಹೆಂಗೆ ನೋಡಿದ್ರೆ ಫೋನ್ ಕಾಣಿಸ್ತದ? ಯಾರೊಬ್ಬ ನಂಗೆ ಸಿಂಪಲ್ ಐಡಿಯಾ ಹೇಳಬೇಕು. ಟಿವಿ ಮುಂದಿರ್ತಾ ಹಿಂದಿರ್ತದ? ಮುಂದಿದ್ದರೆ ನೋಡೋದಕ್ಕೆ ಅವಕಾಶ ಇದೆ, ಹಿಂದಿದ್ದರೆ ನೋಡೋದಕ್ಕೆ ಅವಕಾಶ ಇಲ್ಲ. ನಿಮ್ಮ ಹಿಂದುಗಡೆ ಅನೇಕ ಜನರು ನಾನಾ ವಿಧವಾಗಿ ಮಾತುಗಳಾಡ್ತಾರ. ನಿಮ್ಮ ಹಿಂದೆ ನಾನಾ ವಿಧ ಕಥೆಗಳು ಹೇಳ್ತಾರ. ಅವ್ರು ಹಂಗ, ಅವ್ರು ಹಿಂಗ, ಇಕ್ಕಿ ಹಿಂಗ, ಅವ ಹಂಗ, ನಿಮ್ಮ ಹಿಂದೆ ಬಹಳಷ್ಟು ಮಾತಾಡ್ತಾರ. ನೀವು ಮುಂದೆ ಮಾತಾಡಿದ್ರ ಏನ್ ಮಾಡ್ತೀರಿ? ಅವನಿಗೆ ಅವಾಗಿಂದ ಆನ್ಸರ್ ಕೊಡ್ತೀರಿ. ಒಂದು ಸಿಟ್ಟು ಬಂತಂದ್ರೆ ಪಟ್ ಒಂದು 4 ಬಡಿತೀರ. ಒಂದು ಇವೆಡ್ರಾಗ ಒಂದು ಆಯ್ತಾವ ಕಂಪಲ್ಸರಿ. ಹಾಗೆ ಸೈತನನ್ನು ಮುಂದೆ ಬಂದು ಕೆಲಸ ಮಾಡಲ್ಲ, ಸೈತನನ್ನು ಹಿಂದೆ ಬಂದು ಕೆಲಸ ಮಾಡ್ತಾನೆ ಪ್ರಿಯರೇ. ಆ ಹಿಂದೆ ಬಂದು ಸೈತನ್ ಕೆಲಸ ಮಾಡ್ತಾನ. ಅದಕ್ಕೆ ಅವಕಾಶ ಕೊಟ್ರಿ ಅಂದ್ರೆ ಆ ಸೈತನ್ ಮುಂದೆ ಬಂದು ನಿಂತು ನಿಮ್ಗೆ ಏನ್ ಮಾಡ್ತಾನ? ಬೇರೆ ಬೇರೆ ಮಾರ್ಗಗಳನ್ನು ತೋರಿಸ್ತಾನೆ ಪ್ರಿಯರೇ. ಯೇಸು ಸ್ವಾಮಿಗೆ ಒಂದು ಮಾತು ಹೇಳ್ತೇನೆ ನಿಮ್ಗೆ. ಯೇಸು ಸ್ವಾಮಿ ದೀಕ್ಷೆಯನ್ನು ತೆಗೆದುಕೊಂಡಾಗ 40 ದಿನ ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತನ ಏನೇನು ತೋರಿಸಿದ? ಅವರಿಗೆ ಏನೇನು ತೋರಿಸ್ಯದ? ಸರ್ವ ಲೋಕವೆಲ್ಲ ತೋರಿಸದ ಪ್ರಿಯರೇ. ಸ್ಪಷ್ಟವಾಗಿ ಕೈ ಹಿಡ್ಕೊಂಡು ಯೆರೂಸಲೇಮ್ ಶಿಗ್ರಿ ಮೇಲೆ ತೆಗೆದುಕೊಂಡು ಹೋಗಿ, ನೋಡಿ ಈಗ ಲೋಕವೆಲ್ಲ ನೋಡು, ಈ ಲೋಕವೆಲ್ಲ ನನ್ನ ಕೈಲದ, ನೀ ನನಗೆ ಅಡ್ಡ ಬಿದ್ದಿ ಅಂದ್ರೆ ನನಗೆ ಇದೆಲ್ಲ ನಿನಗೆ ಕೊಟ್ಟಾಗ್ತಾ ಅಂತೇಳಿ ಸ್ಪಷ್ಟವಾಗಿ ಯೇಸು ಸ್ವಾಮಿಗೆ ಸೈತನನ್ನು ಶೋಧಿಸೋದು ಪ್ರಿಯರೇ. ನಿನ್ನ ಕೂಡ ಸೈತನನ್ನು ಶೋಧಿಸೋದು ಪ್ರಿಯರೇ. ಇದು ನೋಡು, ಅದು ನೋಡು, ಅದು ಮಾಡು, ಇದು ಮಾಡು. ಅಭಿಮೇಲಕನ ಶೋಧಿಸದ. ಅಭಿಮೇಲಕನು ಯಥಾರ್ಥ ಮನಸ್ಸುಳ್ಳವನ, ಅಭಿಮೇಲಕನು ಒಳ್ಳೆ ವ್ಯಕ್ತಿಯನ್ನ, ಒಳ್ಳೆ ಒಂದು ಮನೋಭಾವನೆ ಅದ. ಆದ್ರೆ ಅವನ ಕುಟುಂಬದಲ್ಲಿ ಸಂತಾನ ಬಹುಮಾನ ಎಲ್ಲ ಬಂಜೆತನ ಕುಟುಂಬದಲ್ಲಿ ತುಂಬಿದದ.
ಅಬ್ರಾಮನ ಪಟ್ಟಣದ ಪ್ರಾಂತದಲ್ಲಿ ಹೆಜ್ಜೆ ಇದ್ದ ತಕ್ಷಣ ಅವನ ಕುಟುಂಬ ಮಾರ್ಪಡ್ಬೇಕು, ಅವನ ಕುಟುಂಬಕ್ಕೆ ಆಶೀರ್ವಾದ ಬರ್ಬೇಕೆಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ನೋಡ್ತೇವೆ. ಆ ಮಾರ್ಗದಿಂದ ಅವನಿಗೆ ತೆಗೆದುಕೊಂಡ್ಬಂದು ಬಿಟ್ಟನಲ್ಲಿ ದೇವರೊಂದು ಅಪ್ಪಣೆಯಿಂದ ಪ್ರೇರೇಪಣೆಯಿಂದ ಬಂಧನ. ಆದರೆ ಒಂದೇ ಒಂದು ಆಲೋಚನೆ ಏನು ಮಾಡ್ಯಾನ ಅಬ್ರಾಮನಂದರೆ, ಈ ದೇಶದ ಜನ ದುಷ್ಟರಹರ, ನಮ್ಮ ಜೀವಿತಕ್ಕೆ ಅನೇಕ ಒಂದು ಕೆಟ್ಟ ಕೆಟ್ಟ ಕಾರ್ಯಗಳು ಮಾಡ್ತಾರ ಎಂಬುದಾಗಿ ತಿಳ್ಕೊಂಡು ಏನು ಮಾಡ್ಯಾನ, ಒಂದು ಮಾತು ಸುಳ್ಳು ಹೇಳುವುದಕ್ಕಾಗಿ ಪ್ರಯಾಸಪಟ್ಟನು. ಅಲ್ಲಿ ಹೇಳ್ತಾನೆ, ಮತ್ತು ತಿರುಗಿ ಮುಂದೆ ಬಂದಾಗ ಹೇಳ್ತಾನೆ ಏನಂತ, ನಿಜವಾದ ನನ್ನ ಒಂದು ತಂದೆ ಮಗಳು ಹೇಳಬೇಡು, ತಾಯಿ ಮಗಳಂತೂ ಅಲ್ಲ ಅಂತ ಹೇಳಿ ಅವ್ರಿಗೆ ಸರಿ ಮಾಡುವುದಕ್ಕಾಗಿ ಸ್ಪಷ್ಟವಾಗಿ ಅಬ್ರಾಮನು ಪ್ರಯಾಸಪಟ್ಟನಲ್ಲಿ ಅವ್ರಿಗೆ ಸರಿ ಮಾಡ್ಯಾನ. ಆದರೆ ಅಭಿಮೇಲಕನ ಜೀವಿತದಲ್ಲಿ ಬಂದಾಗ ಬಹಳಷ್ಟು ಒಂದು ಘೋರವಾಗಿರ್ತಕ್ಕಂಥ ಒಂದು ತಪ್ಪು ದ್ರೋಹ ಮಾಡುವುದಕ್ಕಾಗಿ ದೇವರು ತಡೆದನ್ ಪ್ರೇಯರೇ. ಇವತ್ತು ನಿನ್ನ ಜೀವಿತ ಕೂಡ ಅಷ್ಟೇ ಅದ. ನೀನು ಅರಿತುಕೊಂಡು ತಿಳಿದುಕೊಂಡು ನೀ ಏನಿದೆ ಎಂಬುದಾಗಿ ನಿನ್ನ ಪರೀಕ್ಷಿಸಿಕೊಂಡು ನೀವು ಮುಂದೆ ಮಾರ್ಗದಲ್ಲಿ ಹೋಗುವಾಗ ಎಲ್ಲ ಒಳ್ಳೇದೇ ಅದ. ಆದರೆ ಕೆಟ್ಟ ಭಾವನೆಗಳು ಬಂದೇ ಬರ್ತಾವ. ಅದನ್ನ ನೀ ದ್ವೇಷಿಸಿ ಅದಕ್ಕೆ ಏನು ಮಾಡ್ಬೇಕು, ಅದ್ರ ಮೇಲೆ ತುಳಿದುಕೊಂಡು ಹೆಜ್ಜೆ ಇಟ್ಟು ನೀ ಮುಂದೆ ಓಡುವಾಗ ದೇವರಿನ ಜೀವಿತದಲ್ಲಿ ಎಷ್ಟೋ ಅದ್ಭುತ ಮಾಡ್ತಾನೆ ಪ್ರೇರೆ. ಹೋಯ್ತಕ್ಕಂಥ ಮಾರ್ಗದಲ್ಲಿ ಮುಳ್ಳಿನ ಕಂಪಿಗಳು ಎಷ್ಟೋ ಬಿದ್ದಿರ್ತಾವೆ. ಹಳ್ಳಿ ಕಡೆ ನಡೆಯುವಾಗ ಬೇಲಿ ಹಾದಿ ಇರ್ತಿದ್ವು ಮೊದಲು, ಈಗ ಎಲ್ಲ ರೋಡ್ಗಳಾಗ್ಯಾವ. ಬೇಲಿ ಹಾದಿ ಇರುವಾಗ ಕೂಡ ಕಾಲಾಗಿನ ಜನರಿಗೆ ಚಪ್ಪಲಿಗಳು ಇರ್ತಿದ್ದಿಲ್ಲ. ಇಲ್ಲದಂಥ ಈ ಸ್ಥಿತಿಯಲ್ಲಿದ್ರು ಕೂಡ ಬೇಲಿ ಮಾರ್ಗದಾಗ ಹೋಗುವಾಗ ಮುಳ್ಳುಗಳನ್ನು ನೋಡಿ 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 ಏನು ಮಾಡ್ತಿರು, ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಿರು ಪ್ರೇರೆ. ಆ ಮುಳ್ಳವ ಅಂತೇಳಿ ಅವ್ರು ಹಿಂದಕ್ಕೆ ಬರ್ತಿಲ್ಲ ಕೆಲಸ ಮಾಡೋದಕ್ಕಾಗಿ. ಅಲ್ಲಿ ಹಾದಿ ಕರೆಕ್ಟ್ ಇಲ್ಲ, ದಾರಿ ಸರಿ ಇಲ್ಲ ಎಂಬುದಾಗಿ ಅವ್ರ ಮನೆ ಕೂಡ್ತಿಲ್ಲ. ಸರಿ ಮಾಡಿಕೊಂಡು ಅವ್ರ ತನ್ನ ದಾರಿಯನ್ನು ಸರಿ ಮಾಡ್ಕೊಂಡು ಏನು ಮಾಡ್ಯಾರ, ಮುಂದೆ ಹೆಜ್ಜಿಟ್ಟುಗಾರಿಕೆಲ್ಲ ಹೋಗುವಾಗ ಮುಳ್ಳುಗಳು ಕಾಲಲ್ಲಿ ನೊಟ್ಟೋ ಪ್ರಿಯವರಿಗೆ ಮುರಿದೋ ಪ್ರಿಯರೇ. ಆದರೂ ಕೂಡ ಅದಕ್ಕೆ ತೆಗೆದು ಅವ್ರು ಸರಿ ಮಾಡ್ಕೊಂಡು ಎಷ್ಟೋ ನೋವನ್ನು ಅನುಭವಿಸಿ ಅವ್ರ ಉದ್ದೇಶಗಳು ಏನು ಮಾಡ್ಕೊಂಡಾರ, ಮುಂದೆ ಸಫಲತೆ ಕೊಟ್ಟರು ಪ್ರೇರೆ. ಅವತ್ತು ಅವರು ಆ ಮುಳ್ಳಿನ ಮಾರ್ಗದಲ್ಲಿ ಹಾದಿ ನಡೆದಾರ ಅಂತೇಳಿ ಇವತ್ತು ನೀನು ನಾನು ಒಳ್ಳೆ ಒಂದು ಉನ್ನತ ಸ್ಥಾನಕ್ಕಿದ್ದೇವೆ ಪ್ರೇರೆ. ನಮ್ಮ ಪಿತೃಗಳು ಒಂದು ವೇಳೆ ಮುಳ್ಳಿನ ಹಾದಿ ನಡೀತಿಲ್ಲ ಅಂದ್ರೆ ಇವತ್ತು ನಾವು ಇಷ್ಟು ಸುಖ ಸಂಸಾರದಲ್ಲಿ ನಾವು ಇರ್ತಿದ್ದಿಲ್ಲ, ಇಷ್ಟು ಸಮೃದ್ಧಿ ಜೀವನ ಯಾರ್ದು ಇರ್ತಿದ್ದಿಲ್ಲ. ಅಭಿಮೇಲಕನ ನೋಡ್ರಿ ಎಷ್ಟೊಂದು ಭಯಂಕರವಾಗಿರ್ತಕ್ಕಂಥ ತಪ್ಪಿನಿಂದ ದೇವರು ಅವನಿಗೆ ತಪ್ಪಿಸನು ಪ್ರೇಯರೆ. ಇವತ್ತು ನಾನು ಸೋದರ ನೀನು ಒಂದು ವೇಳೆ ಭಕ್ತಿವಂತರಾಗಿದ್ದೀರಿ, ಪ್ರಾರ್ಥನೆ ಪೂರ್ವಕವಾಗಿದ್ದೀರಿ ಅಂದ್ರೆ ದೇವರು ನಿಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ ಪ್ರತಿದಿನ ಪ್ರತಿ ಗಳಿಗೆ ಪ್ರತಿ ನಿಮಿಷವನ್ನು ದೇವರು ನಿಮ್ಮನ್ನು ತಪ್ಪಿಸಿ ರಕ್ಷಿಸ್ತಕ್ಕಂತನಾಗಿದ್ದಾನೆ ಪ್ರೇಯರೆ. ಅದೇ ಆದಿಕಾಂಡ 20ನೇ ಅಧ್ಯಾಯ 7ನೇ ವಚನ ಓದ್ರಿ. ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿ ಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಏನಂತ ಹೇಳ್ತಾನಲ್ಲಿ, ಏನು ಹೇಳ್ತಾನ, ದೇವರು ಅಭಿಮೇಲಕನಿಗೆ ಮಾತಾಡತಾನ. ದೇವರು ಅಭಿಮೇಲಕನಿಗೆ ಮಾತಾಡಿ ಅಭಿಮೇಲಕನಿಗೆ ಏನು ಹೇಳ್ತಾನಂದ್ರ, ನಿನಗಾಗಿ ಆತನ ಪ್ರಾರ್ಥನೆ ಮಾಡ್ತಾನ, ನೀನು ಬದುಕ್ತಿ, ನೀ ಬದುಕಿಕೊಂಡು ಶಾಶ್ವತ ಪ್ರೀತಿಯಿಂದ ಅನ್ನತೆ ಐಕ್ಯತೆಯಿಂದ ನೀ ಮುಂದೆ ನಡೀತಿ ಸ್ಪಷ್ಟವಾಗಿ ಎಂಬುದಾಗಿ ಅಭಿಮೇಲಕನಿಗೆ ದೇವರು ಎಚ್ಚರಿಸಲತನ ಪ್ರೇರೆ. ಅದು ಹೇಳ್ತಾನ, ಯಾರು ಪ್ರಾರ್ಥನೆ ಮಾಡ್ತಾರ ಅಂತ ಹೇಳಿದಾಗ ಅಬ್ರಾಹ್ಮನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾನಂತ ಹೇಳ್ತಾನೆ ಪ್ರೇಯರೆ. ಇವತ್ತು ನಾ ಸತ್ಯ ಹೇಳ್ತದೆ, ಪ್ರಾರ್ಥನೆ ಮಾಡ್ತಕ್ಕಂಥ ಸೇವಕರನ್ನ ಹುಡುಕಬೇಕು ಹೊರತು ನಿಮ್ಗಾಗಿ ದ್ವೇಷಿಸ್ತಕ್ಕಂಥ ಸೇವಕರಿಗೆ ಹುಡುಕಬಾರ್ದು ಪ್ರೇಯರೆ. ನೀವು ನಿಮ್ಗಾಗಿ ತಪ್ಪು ಕಲ್ಪನೆ ಇಟ್ಕೊಂಡು, ನಿಮ್ಗಾಗಿ ತಪ್ಪು ದೃಶ್ಯದಲ್ಲಿ ಇಟ್ಕೊಂಡು, ನಿಮ್ಗಾಗಿ ಹಾನಾಶ ಮಾಡ್ತಕ್ಕಂಥ ಸೇವಕರಿಗೆ ಹುಡುಕಬಾರ್ದು. ನೀವು ಯಾರಿಗೆ ಹುಡುಕ್ಬೇಕಂದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಭೆ, ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಕುಟುಂಬ, ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸೇವಕರಿಗೆ ನೀವು ಹುಡುಕಬೇಕು ಹೊರತು ಸುಲ್ಕೊಂಡು ತಿಂದು ತಿರುಗ್ತಕ್ಕಂಥ ಸೇವಕರಿಗೆ ಹುಡುಕ್ಲಕ್ಕೆ ಅವಕಾಶ ಅನಿಸಿಸು ಇಲ್ಲ ಪ್ರಿಯರೇ. ಇಲ್ಲಿ ಅಭಿಮೇಲಕನಿಗೆ ಸ್ಪಷ್ಟವಾಗಿ ಎಚ್ಚರಿಸಲತ್ತಾನ ದೇವರು. ಏನಂತ, ನಿನಗಾಗಿ ಅಬ್ರಾಹ್ಮನು ಪ್ರಾರ್ಥನೆ ಮಾಡ್ತಾನ, ನಿನ್ನ ಸಂತಾನ ಆಶೀರ್ವಾದ ಐತೆ ಎಂಬುದಾಗಿ, ನಿನ್ನ ದೇವರು ಬಹುಮಾನ ಕೊಡ್ತಾನೆ ಎಂಬುದಾಗಿ, ನಿನ್ನ ಉನ್ನತ ಸ್ಥಾನಕ್ಕೆ ತರ್ತಾನೆ ಎಂಬುದಾಗಿ. ಆದರೆ ಕೆಲವೊಬ್ರು ಇರ್ತಾರೆ, ದುಷ್ಟ ಸಂಕಲ್ಪನೆ ದುಷ್ಟ ಭಾವನೆ ಇಟ್ಕೊಂಡು ಏನು ಮಾಡ್ತಾರ, ತಂದೆ ತಾಯಿದು ತಿಂದು ಇನ್ನೊಬ್ಬರು ಎಣಿಸ್ತಾರೆ ಪ್ರೇಯರೇ. ಕರೆಕ್ಟ್ ಅಲ್ಲ? ಹಿಂದಿದಾಗ ಅಂತಾರ ನೋಡ್ರಿ, ಗರ್ಕ ಬಕ್ರ ಏನಂತಾರ, ಗರ್ಕ ಖಾನಕ್ಕೆ ಹಾಕಿ ಮಾಮುಕ ಬಕ್ರ ಚಲಯ ಅಂತ. ತನ್ನ ಕುಟುಂಬದಾಗ ಸಂಸಾರದಾಗ ತನ್ನ ಜೀವಿತದಲ್ಲಿ ತನ್ನವರ ಒಳಗೆ ತಿಂದು ಮೈದು ಏನ್ ಮಾಡ್ತಾರೆ ಗೊತ್ತದನ, ಇನ್ನೊಂದಕ್ಕೆ ಹಿಂಬಲಿಸ್ತಾರೆ ಪ್ರೇಯರೇ. ನಾ ಒಂದ್ ಹೇಳ್ತೆ, ಸೋದರ ನಿನ್ನ ಆತ್ಮಿಕ ತಂದೆಗೆ, ನಿನ್ನ ಆತ್ಮಿಕ ಸಭೆಗೆ ನೀನು ಎಂದಿಗೂ ಬಿಟ್ಟು ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ನಿನ್ನ ಒಳಗ ಇರಲೇಬಾರ್ದು. ಇವತ್ತು ನೀ ಆತ್ಮಿಕ ತಂದೆ ಆತ್ಮಿಕ ಸಭೆಕ ನೀವೊಂದು ವಿರುದ್ಧವಾಗಿ ಮಾತಾಡಿ ವಿರುದ್ಧವಾಗಿ ನೀ ಕಾರ್ಯ ಮಾಡ್ತೀಂದ್ರ ಶಾಪ ಕರೆಸ್ತಾನೆ ಹೊರತು ನೀ ಸಂಸಾರಿ ಮನುಷ್ಯಳು ಅಲ್ಲೇ ಅಲ್ಲ.
ಶಾಪಗ್ರಸ್ತನಾಗಿ ಜೀವನ ಮಾಡ್ತಿ ಅಂದ್ರೆ ನಿನ್ನ ಜೀವನ ಎಲ್ಲ ಶಾಪಗ್ರಸ್ತ ಅದ. ಅಭಿಮೇಲಕನಿಗೆ ಸ್ಪಷ್ಟವಾಗಿ ದೇವರು ತಡೆದನ. ನಿನ್ನ ಕೂಡ ದೈವ ಸೇವಕರು, ಕುಟುಂಬದವರು, ಸಭೆದವರು ಅನೇಕ ಸರ್ತಿ ತಡೆದಿರ್ಬೋದು. ಆದರೆ ನಿನ್ನ ಆತ್ಮಿಕ ಒಂದು ಕುಟುಂಬಕ್ಕೆ, ಆತ್ಮಿಕ ಒಂದು ಸಭೆಯನ್ನು ಪರಿಪಾಲನೆ ಮಾಡು. ಆ ಸಭೆಯನ್ನು ನೀ ಹಿಂಬಾಲಿಸಿ ಸ್ಪಷ್ಟವಾಗಿ. ತಂದೆ ತಿಂದು ಮಂದಿದ ಎಣಿಸ್ಲಕ್ಕೆ ಹೋಗ್ಬೇಡ. ತಂದೆ ಒಂದು ನಿನಗೆಷ್ಟು ನೀ ಪಾಪ ಮಾಡಿದ್ರು, ಅಪರಾಧ ಮಾಡಿದ್ರು ಕೂಡ ಅಡಗಿಸಿಟ್ಟು ನಿನಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಇನ್ನೊಬ್ಬ ಪ್ರಾರ್ಥನೆ ಮಾಡಲ್ಲ, ಇನ್ನೊಬ್ಬರ ಕುಟುಂಬ ನಿನಗಾಗಿ ಚಿಂತಿಸಲ್ಲ. ನಿನ್ನ ತಾಯಿ ತಂದೆ ನಿನಗೆ ಎಷ್ಟು ಚಿಂತಿಸ್ತಾರೋ ನಿನಗೆ ಬೇರೆಯವ್ರು ಚಿಂತೆ ಮಾಡಲ್ಲ ಪ್ರಿಯರೇ. ಕುಟುಂಬದಲ್ಲಿ 4 ಮಂದಿ ಅಣ್ಣತಂಬರಿದ್ರು ಕೂಡ ತಾಯಿ ತಂದೆ 4 ಅಣ್ಣತಂಬರು ಮಾತಾಡ್ಬೇಕಾಯ್ತು ಪ್ರಿಯರೇ. ಒಬ್ರಿಗೆ ಎತ್ಕೊಂಡು ಒಬ್ರಿಗೆ ಬಿಡಿಸ್ಲಕ್ಕೆ ಬರಲ್ಲ. ಬರ್ತೇನ್ರಿ? ನಮ್ಮ ಮನೆಗಿದೊಂದು ಮಾತು ಹೇಳ್ತೇನಾ. 5 ಮಂದಿ ಅಣ್ಣತಂಬರು ನಾವು. 5 ಮಂದಿ ಅಣ್ಣತಂಬರದಾಗ ದೇವ್ರು ಉನ್ನತ ಸ್ಥಾನಕ್ಕೆ ಒಂದು ಹೈದ್ರಾಬಾದ್ ಬಿಸ್ನೆಸ್ ವ್ಯಾಪಾರ ಕೊಟ್ಟು ನನಗೊಂದು ದೇವ್ರು ಪ್ರೀತಿ ಮಾಡಿ ಉನ್ನತ ಸ್ಥಾನಮಾನ ಕೊಟ್ಟಿನ ಬಾದ ನಾವು ಯಾರಿಗೆ ಏನೇನು ಮಾಡಬೇಕು ನಮ್ಮ ಅಣ್ಣ ತಮ್ಮರಿಗೆ ಆ ರೀತಿ ಅವ್ರಿಗೆ ಫಾಲೋ ಮಾಡ್ಕೊಂಡು ಬಂದಿದ್ದೆವು. ನಮ್ಮ ದೊಡ್ಡಣ್ಣಗ ಗಾಡಿ ಇಸ್ಕೊಟ್ಟು ಫೈನಾನ್ಸ್ ಮಾಡಿಸಿ ಗಾಡಿ ಮೇಲೆ ಅವ್ನಿಗೆ ಒಳ್ಳೆಯ ಸ್ಥಾನಮಾನಕ್ಕೆ ಎಷ್ಟು ದಿನ ಮಂದಿ ಬಲ್ಲಿ ನೌಕರಿ ಮಾಡ್ತೀನಿ ಅಂತೇಳಿ ತಂದು ಅವನಿಗೆ ಬಿಸ್ನೆಸ್ ಅವನಿಗೆ ಒಂದು ಗಾಡಿ ಇಸ್ಕೊಟ್ಟು ಸಟ್ ಮಾಡಿದೆವು. ನನಗಿನ್ನ ಸಣ್ಣ ತಮ್ಮ ನಿನಗೆ ನಾವು ಹೊಡೆದೇ ಆಗ್ತಾ ಅಂತೇಳಿ ಥೋಡೆ ದಿನ ಓಡಾಡ್ದು ನಾವು. ಇದ್ದಂಥ ಗಾಡಿ ಹೋಯ್ತು, ಇದ್ದಂಥ ಬಿಸ್ನೆಸ್ ಹೋಯ್ತು. ಲಾಸ್ಟಿಗೆ ಕಾರ್ಖಾನೆಗಿರ್ತಕ್ಕಂಥ ವರ್ಕ್ಶಾಪ್ದಾಗಿರ್ತಕ್ಕಂಥ ಪಾನಗಳೆಲ್ಲ ಮಾರ್ಕೊಂಡು ರೋಡಿಗೆ ಬಂದನು. ಅವ್ರ ಮುಂದೆ ಹೋಗಿ ಇವ್ರ ಮುಂದೆ ಹೋಗಿ ಅಳ್ಳತ್ತನು. ನಾ ಹ್ಯಾಂಗೆ ಮಾಡಬೇಕು, ನಮ್ಮ ಅಣ್ಣ ಬಲ್ಲಿ ಹಂಗೆ ತಿರುಗಿಸಿ ಹೇಳ್ರಿ, ನಮ್ಮ ಅಣ್ಣಗೆ ಹೇಳಿ ಹ್ಯಾಂಗೆ ಮಾಡ್ಬೇಕು ಹೋಗ್ರಿ ಹೇಳ್ರಿ ಅಂತೇಳಿ ಎಲ್ಲರೂ ಕೈಕಾಲು ಬೀಳತ್ತನ. ನನ್ನ ಬಳಿಗೆ ಬಂದಿಲ್ಲವ. ಅವು ಬರಸ್ತಾನ 3 ವರ್ಷ ಕಾರ್ಖಾನೆ ಖಾಲಿಕ್ಕಿದ. ಇನ್ನೊಂದು ವ್ಯಕ್ತಿನ ಕಾರ್ಖಾನೆ ಕೂಡಿಸಿದ್ರ ತಿಂಗಳಿಗೆ 8 ಹಿಡ್ಕೊಂಡು 10,000 ರೂಪಾಯಿ ರೆಂಟ್ ಬರ್ತಿತ್ತು. ಆದರೆ ನನಗೊಂದು ಪ್ರೀತಿ ಏನಂದರೆ ನಂದು ಕಳೆದೋಗಿ ಅಂದ್ರೆ ನನ್ನ ಬಳಿಕೆ ಬರ್ತು ಒಂದಿನ. ನಾ ಇನ್ನೊಬ್ಬರಿಗೆ ನಾ ಬೆಳೆಸ್ಲಿಕ್ಕೆ ಅವಕಾಶ ಚಾನ್ಸ್ ಇಲ್ಲ ಅಂತ ಹೇಳ್ಕೊಂಡು ತನ್ನ ಬರಸ್ತಾನವನಿಗೆ ನಾನು ನನ್ನ ವರ್ಕ್ಶಾಪ್ನಲ್ಲಿ ಬೇರೆ ವ್ಯಕ್ತಿಗೆ ನಾನು ಇಟ್ಕೊಂಡಿಲ್ಲ. ಬಂದುನಪ್ಪ ಒಂದಿನ ಬಂದನು. ಅವನಿಗೆ ಒಳಗೆ ಬರ್ಲಕ್ಕೆ ಧೈರ್ಯ ಆಗಲತ್ತಿಲ್ಲ. ಯಾಕಂದರೆ ತಪ್ಪು ಮಾಡೇನಲ್ಲ, ಒಳಗೆ ಬರ್ಲಕ್ಕೆ ಧೈರ್ಯ ಆಗಲತ್ತಿಲ್ಲ. ಬಂದನು, ಕಾಲು ಹಿಡ್ಕೊಂಡು ಅಳ್ಳ ಶುರು ಮಾಡಿದನು. ನಾನು ತಪ್ಪು ಮಾಡಿದ ಗಲ್ತೆಗ್ಯದ, ನನ್ನಿಂದ ಹಂಗಾಗ್ಯದ ಹಿಂಗಾಗ್ಯದ ಅಂತ ನಂದು ಕೂಸಿದ್ದಿ ನನ್ನ ಬಳಿಕೆ ಬರ್ತಿ, ಇನ್ನೊಬ್ಬರಿಗೆ ಹೋಗಲಿ ಹೋಗಿಕ ಫಲನೆ ವ್ಯಕ್ತಿ ಬಳಿಗೆ ಹೋಗ್ರ ರೊಕ್ಕ ಹೇಳ್ತಾ ಕೊಡ್ತಾನ, ನಿನ್ನ ಸಾಮಾನು ತೆಗೆದುಕೊಂಡು ಏನು ಮಾಡು, ಬಿಸ್ನೆಸ್ ಮಾಡು. ಮತ್ತು ಅವ್ರಿಗಿನ್ನ ಇನ್ನಿಬ್ಬರು ಸಣ್ಣರಿದ್ದರು. ಅವ್ನಿಗೆ ಇನ್ನೊಬ್ಬರು ಸಣ್ಣರ. ಆ ಸಣ್ಣರು ಕೂಡ ಕೆಲವು ವಿಷಯ ತಪ್ಪು ಮಾಡಿದಾಗ ಅವ್ರು ನಮ್ಮ ತಾಯಿ ತಂದೆ ಮುಂದೆ ವಿಷಯದ ಬಗ್ಗೆ ತಂದಾಗ ಒಂದು ಮಾತು ನಮ್ಮ ತಂದೆನಂದರೆ, ಮಗ ಎಲ್ಲರೂ ಅಷ್ಟೇ ನಂಗೆ 5 ಮಂದಿ ಮಕ್ಕಳಿದ್ದೀರಿ, ಈಗ 5 ಬಟ್ಟುಗಳೆಲ್ಲ ನೋಡಿ ಒಂದು ಅಂಕದ ಒಂದು ಆ ಕಡೆ ಹೋಗಿದ್ದದ ಇವೆಲ್ಲ ಹಾಗೆ ಅವ ಕಡೆಗೆ ನನಗೆ 5 ಮಂದಿ ಮಕ್ಕಳು ನನಗೆ ಒಂದೇ ಇದ್ದೀರಿ. ಆದರೆ ಯಾರಿಗೆ ಸಹಾಯ ಇಲ್ಲೋ ಅವ್ರ ವಿಷಯವಾಗಿ ನಾನು ಮಾತಾಡಲೇಬೇಕಂತೇಳಿ ನಮ್ಮ ತಾಯಿ ಫುಟುಕ್ನಿಸಿ ಒಂದು ಮಾತಂದಳು. ಹಲ್ಲೆಲೂಯಾ ಅಂದಳು. ಕರೆಕ್ಟೇ. ಹಾಗೆ ಒಬ್ಬ ಕೆಟ್ಟ ನಡೆದನಂದ್ರೆ ಅವ್ನಿಗೆ ದ್ವೇಷಿಸಿ ಅವನಿಗೆ ಹಾಳು ಮಾಡ್ತಕ್ಕಂಥ ಮನೋಭಾವನ ನಮ್ಮ ತಾಯಿ ನಮ್ಮ ತಂದಿದ್ದಿಲ್ಲ. ಇವತ್ತು ನಿಮ್ಮ ಒಳಗೆ ಕೂಡ ನಿನ್ನವ್ರು ಯಾರು ಕೆಟ್ಟ ನಡೆದ್ರಂದ್ರೆ ಅವ್ರಿಗೆ ಹಾಳು ದೋಷಿಸ್ತ ಮಾಡ್ತಕ್ಕಂಥದ್ದು ನಿನ್ನ ಒಳಗೆ ಇರಬಾರ್ದು. ಸರಿ ಮಾಡೋದಕ್ಕೆ ನೋಡ್ಬೇಕು. ನಮ್ಮ ತಾಯಿ ತಂದೆ ಅಂದರು, ಸರಿ ಅಂದೆವು. ತಿರುಗಿ ಯಾರ್ಯಾರಿಗೆ ಏನೇನು ಬಿಸ್ನೆಸ್ ಯಾವ ಥರ ಸೆಟ್ ಮಾಡಬೇಕು ನಮ್ಮ ವರ್ಕ್ಶಾಪ್ದಾಗ ಆ ಥರ ಸೆಟ್ ಮಾಡಿ ₹1 ರೆಂಟ್ ತೆಗೆದುಕೊಳ್ಳಲದೆ ಸುಮಾರು 3 ವರ್ಷ 4 ವರ್ಷ 5 ವರ್ಷ ನಮ್ಮ ಕಾರ್ಖಾನೆಯಲ್ಲಿ ಕುಂತು ಸ್ವಂತಾಗಿ ಸಂಪಾದನೆ ಮಾಡ್ಯಾರ. ಇವತ್ತು ಹೇಳ್ತಾರ ಏನಂತ, ನಮ್ಮ ಅಣ್ಣ ಗೊತ್ತು ನಮ್ಮ ಕೈ ಹಿಡ್ದನಂತೇಳಿ ಇವತ್ತು ನಾವು ಉನ್ನತ ಸ್ಥಾನಕ್ಕಿದ್ದೇವೆ ಎಂಬುದ 4 ಜನರ ಮುಂದೆ ಹೇಳ್ತಾರೆ. ಆದರೆ ಒಂದು ಜಾಗ್ರತ, ಅನ್ನ ಹಾಕಿರ್ತಕ್ಕಂಥ ಮನೆ, ನಿನಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಮನೆ, ನಿನಗಾಗಿ ಚಿಂತಿಸ್ತಕ್ಕಂಥ ಒಂದು ಮನೆ, ನಿನಗಾಗಿ ಚಿಂತೆ ಮಾಡಿ ನಿನಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಭೆಯನ್ನು ಬಿಟ್ಟು ನೀ ಬೇರೆ ಯಾವ್ದಾರು ಹಿಂಬಾಲಿಸಿ ಅಂದ್ರ ನಿನ್ನ ಒಳಗ ನೆಮ್ಮದಿ ಐಕ್ಯತೆ ಎಂಬುದಾಗಿ ಇರಲ್ಲ, ನೀ ಕಳ್ಕೊಳ್ತಿ ಪ್ರಿಯ ಸ್ಪಷ್ಟವಾಗಿ. ಅದಕ್ಕಿಲ್ಲ ಅಭಿಮೇಲಕನಿಗೆ ದೇವರು ಯಾವ ತಪ್ಪು ಮಾಡಿದಾಗೆ ಅಬ್ರಾಮನ ಮುಖಾಂತರವಾಗಿ ತಪ್ಪಿಸಿ ಅಬ್ರಾಮನು ಸ್ಪಷ್ಟವಾಗಿ ಅಭಿಮೇಲಕನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ಅಭಿಮೇಲಕನ ಕುಟುಂಬದಲ್ಲಿ ಏನಾಗ್ಯವಂತ ಸಂತಾನ ಬಹುಮಾನ ಸಿಕ್ಕದ ಪ್ರಿಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ 17ನೇ ವಚನ ಹೇಳ್ತಾನೆ, ಈ ರೀತಿ ಹೇಳ್ತಾನ, ತರುವಾಯ ಅಬ್ರಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಭಿಮೇಲಕನನ್ನು ಅವನ ಪತ್ನಿಯನ್ನು ದಾಸಿಯರನ್ನು ವಾಸಿ ಮಾಡಿದ್ದರಿಂದ ಅವರಿಗೆ ಮಕ್ಕಳಾದರು. ಯಾರ ನಿಮಿತ್ತವಾಯಿತು? ಹಲ್ಲೆಲೂಯಾ. ಅಭಿಮೇಲಕನ ಕುಟುಂಬದ ಸಂತಾನ ಇತ್ತು. ಅದಕ್ಕಿಂತ ಮುಂಚಿತವಾಗಿ ಅವ್ರ ದಾಸಿಗಳಿಗಿದ್ದಿಲ್ಲ. ಅವನ ಕುಟುಂಬದಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಯಾರಿಗೆ ಮಕ್ಕಳಿದ್ದಲ್ಲ ಪ್ರಿಯರೇ. ಅಬ್ರಾಮನು ಯಾವಾಗ ಪ್ರಾರ್ಥನೆ ಮಾಡೇನೋ ಅವಾಗ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ವಾಸಿ ಆಗೋಯ್ತದ ಪ್ರಿಯರೇ. ಕೆಲವೊಬ್ಬರು ಹಿಂಗೆ ಸಭೆದಾಗ ಹೇಳ್ತಾರೆ ಅಂತ ತಪ್ಪು ತಿಳ್ಕೊಬೇಡ್ರಿ. ಆದರೆ ಕೆಲವೊಬ್ಬರು ಇಷ್ಟೊಂದು ಭಯಂಕರವಾಗಿ ಸ್ಥಿತಿಗೆ ನಮಗೆ ಬಳಕೆ ಮಾಡ್ಕೋತಾರ. ನಮಗೆ ದೇವರು ಬಳಸೋದಕ್ಕೆ ಮಾಡ್ಯಾನ, ನೀವು ಬಳಕೆ ಮಾಡ್ಕೋತೀರಿ ಇಲ್ಲ ಅಂತಿಲ್ಲ. ಅದು ನೀವು ಬಳಸ್ಕೊಂಡಾಗ ಅದ್ರ ಕೃತಜ್ಞತೆ ನಿಮ್ಮ ಒಳಗಿರ್ಬೇಕು ಪ್ರಿಯರೇ. ಏನಿರ್ಬೇಕು? ಕೃತಜ್ಞತೆ ನಿಮ್ಮ ಒಳಗ ಇರಬೇಕು.
ಆ ಕೃತಜ್ಞತೆ ಇಲ್ಲದಂತ ಒಂದು ವ್ಯಕ್ತಿ ಆದಂದ್ರ ಸ್ವಾರ್ಥಕ. ನೀ ದೇವ್ರ ಮಗನಾಗಿ ದೇವ್ರ ಮಗಳು ಅಂತೇಳಿ ಇನ್ನೊಬ್ಬರ ಮುಂದೆ ಹೇಳಿಕೊಂಡು ನೀ ಎಷ್ಟು ಹೊಗಳಿದ್ರು ಕೂಡ ಅದು ವ್ಯರ್ಥದ ಪ್ರಿಯರೇ. ನಿಮಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಭೆಯನ್ನು, ನಿಮಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಸೇವಕರನ್ನು, ನಿಮಗಾಗಿ ಚಿಂತಿಸ್ತಕ್ಕಂಥ ಒಂದು ಸೇವಕರನ್ನು ನೀ ಎಂದಿಗೂ ಬಿಟ್ಕೊಡ್ಬಾರ್ದು. ಒಂದು ವೇಳೆ ಬಿಟ್ಟುಕೊಟ್ಟಿ ಅಂದ್ರೆ ನಿನ್ನ ಪರಿಸ್ಥಿತಿ ಒಂದಿನ ಗಂಭೀರವಾಗಿರ್ತದ. ಮತ್ತಾಗೋತ್ ನೀ ಆಲೋಚನೆ ಮಾಡಿ ಹುಡುಕಿ ಬರ್ಲಕ್ಕೆ ಬರ್ತಿ. ಮೊದಲಿದ್ದಂಥ ಪ್ರೀತಿ ಎರಡೇ ಸರ್ತಿ ಸಿಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಸಿಕ್ತಂದ್ರೆ ಮೊದಲಿದ್ದಂಥ ಸ್ಥಾನ ಎರಡನೇ ಸರ್ತಿ ಆ ಸ್ಥಾನ ಇರಲ್ಲ. ಮೊದಲು ಸಿಕ್ಕಂಥ ಒಂದು ಪ್ರೀತಿ ಎರಡನೇ ಸರ್ತಿ ನಿಂಗೆ ಅದು ಸಿಗಲ್ಲ. ಯಾಕಂದರೆ ದುಷ್ಟನಾಗಿ ಬಾಳ್ವೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಥಾರ್ಥ ಮನಸ್ಸುಳ್ಳವರಾಗಿ ನೀವು ಜೀವಿಸೋದ್ರೆ ಎಷ್ಟೋ ಉತ್ತಮದ ಪ್ರಿಯರೇ. ನಿಮ್ಮ ಮನೆಯಲ್ಲಿ ಕಷ್ಟ ಇಲ್ಲ, ನಿಮ್ಮ ಅಣ್ಣ ತಮ್ಮರ ಮಧ್ಯೆ ಕಷ್ಟ ಇಲ್ಲ, ನಿಮ್ಮ ಅಕ್ಕ ತಂಗಿಯರ ಮಧ್ಯೆ ಕಷ್ಟ ಇಲ್ಲ, ತಾಯಿ ಮಕ್ಕಳ ಒಳಗೆ ಕಷ್ಟ ಇಲ್ಲ ಅವ, ನಿನ್ನ ಸಭೆದ ಕೂಡ ಕಷ್ಟವ ಪ್ರಿಯರೇ. ನಿನ್ನ ಮನೆಯಲ್ಲಿ ಹೇಗೆ ಕಷ್ಟಗಳು ಬರ್ತಾವೋ ನಿನ್ನ ಸಭೆದಲ್ಲಿ ಕೂಡ ಕೆಲವೊಂದು ಸರ್ತಿ ಸೈತನನ್ನು ಶೋಧಿಸುವುದಕ್ಕಾಗಿ ಕೆಲವೊಂದು ಕಾರ್ಯಕ್ರಿಯೆಗಳು ಮಾಡಿರ್ತಾನ. ಆದರೆ ಅದಕ್ಕೆ ಒಳಗಾಗಿ ನೀವು ಹೋದೆ ಅಂದ್ರೆ ಭಾಳ ಒಂದು ಭಯಂಕರವಾಗ ಇರ್ತಕ್ಕಂಥ ಈ ಸ್ಥಿತಿಯನ್ನು ನೀನು ಎದುರ್ಕೋತಿ. ಅದಕ್ಕೆ ಅಭಿಮೇಲಕನು ಪ್ರಾರ್ಥನೆ ಅಲ್ಲಿ ಸ್ಪಷ್ಟವಾಗಿ ಮಾಡಿಸ್ಕೊಂಡಾನೆ. ಯಾರ್ಲಿಂದಂದ್ರೆ ಅಬ್ರಹಾಮನಿಂದ ಪ್ರಾರ್ಥನೆ. ಹಲ್ಲೆಲೂಯ, ಹಲ್ಲೆಲೂಯ. ಮೊದಲನೇದವನ ಆಲೋಚನೆ ಏನಾಗಿತ್ತು? ಸಾರಳಗ ಹೆಂಡತಿಯಾಗಿ ಮಾಡ್ಕೋಬೇಕು, ಸಂಸಾರ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡನ. ಇಷ್ಟು ಜನರಿಗೆ ಮದುವೆ ಆಗ್ಯದ, ಸಂತಾನ ಬಹುಮಾನ ಸಿಕ್ಕಿಲ್ಲೇನೋ, ಅಕ್ಕಿಲಿಂದ ನಂಗೆ ಸಂತಾನ ಆಯ್ತನ ತಿಳ್ಕೊಂಡು ಸಾರಳಗ ಸ್ವಾಧೀನ ಮಾಡ್ಕೊಂಡನ. ಆದರೆ ಅಲ್ಲಿ ಸಾರಳನ ಕೈ ಮುಟ್ಲಕ ಅಭಿಮೇಲಕನಿಗೆ ಆಗಿಲ್ಲ ಪ್ರಿಯರೇ. ಅವನ ಆಸೆ ಉದ್ದೇಶ ದೇವರು ನೆರವೇರಿಸಿಲ್ಲ. ಯಾಕಂದರೆ ಆಕಿ ಪ್ರಾರ್ಥನೆ ಮಾಡಿದಾಗೆ, ಆಕಿನ ಯಜಮಾನ ಪ್ರಾರ್ಥನೆ ಮಾಡಿದಾಗೆ ಅಭಿಮೇಲಕನ ಕುಟುಂಬಕ್ಕೆ ಆಶೀರ್ವಾದ ಹಾಕ್ಬೇಕಾಗಿತ್ತು ಪ್ರಿಯರೇ. ಕೆಲವರು ಬರ್ತಾರೆ ಕಷ್ಟ ಬಂದಾಗ ಇಷ್ಟು ಪ್ರೀತಿ ಮಾಡ್ತಾರೆ, ನನಗ ಆ ಪ್ರೀತಿ ಹೇಳಕ್ಕಾಗಲ್ಲ ಪ್ರಿಯರೇ. ದೇವು ಭಾನುಮತಿ ಅವ್ರ ಮನೆಯಾಗ ಬಿದ್ದು ಯಾವ ಶೋಧನೆ ಬಂತು, ಯಾವ ಸಮಸ್ಯೆ ಬಂತು, ಏನಾರ ಪ್ರಾರ್ಥನೆ ಮಾಡ್ಕೊಳಕ್ ಅಂತಂದ್ರೆ ನನಗಂತಿಲ್ಲ ಅನೇಕ ಸೇವಕರಿಗೆ ಹಿಂಬಾಲಿಸಿ ಅದು ಅಲ್ಲಿ ಏನಂತಾರ ಮಕ್ಕಳು ಏನಾರ ಅವಶ್ಯಕತೆ ತಂದೆಗೆ ಅಲ್ಲಿ ಮುದ್ದಿಡು, ಇದ್ಮುಳು ತಾಯಿಗೆ ಮುದ್ದಿಡು, ಸ್ಯಾರಿಗೆ ಹಿಡ್ಕೊಂಡು ಕುಡಿಸ್ತಾನೆ ಬಿಡು ನೋಡ್ರಿ. ಆ ಥರ ಕೆಲವೊಬ್ರು ಏನು ಮಾಡ್ತಾರ, ಬಳಕೆ ಮಾಡೋದಕ್ಕಾಗಿ ಇಷ್ಟು ನೆವರಿಸ್ತಾರೆ ಗೊತ್ತದನ ಅಷ್ಟು ನೆವರಿಸ್ತಾರೆ, ಇಷ್ಟು ಹಿಂಬಾಲಿಸ್ತಾರೆ ಗೊತ್ತನ ಇಷ್ಟು ಹಿಂಬಾಲಿಸ್ತಾರೆ. ಗಳಿಗೆ ಫೋನ್ ಎಲ್ಲಿದ್ದೀರಿ ಬಾ ಸರ್, ಚಾ ಕುಡಿಯರ್ ಬರ್ರಿ, ಅದು ಮಾಡಿರ್ಬಾರಿ, ಬೇರೆ ನೀವು ಬರ್ಬಾರಿ. ಅಯ್ಯೋ ಭಾಳಷ್ಟು ಒಂದು ಪ್ರೀತಿ ಅನುಣತೆಯಿಂದ ಒಳಗೆ ತಗೊಂಡ್ಬರ್ತಾರ. ಅವ್ರಿಗೆ ಆ ಕೆಲಸ ಮುಗಿದೈತಂದ್ರೆ ಮತ್ತೆ ಎಲ್ಲಿದ್ದಂದ ಅಲ್ಲೇ ಬಿದ್ದೈತು ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಒಂದು ಅಳವಡಿಸ್ಕೊಂಡಿರ್ಬೇಕು. ನಿನಗಾಗಿ ಒಂದು ಸಭೆ, ನಿನಗಾಗಿ ಚಿಂತೆ ಮಾಡೋರು ಪ್ರಾರ್ಥನೆ ಮಾಡತ್ತಾರಂದ್ರೆ ಆ ಪ್ರಾರ್ಥನೆ ವ್ಯರ್ಥವಲಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಆ ಪ್ರಾರ್ಥನೆಯಲ್ಲಿ ನಿಂಗೆ ಸ್ವಸ್ಥತೆ ಅದ. ಅವ್ರು ಪ್ರಾರ್ಥನೆ ಮಾಡಿದಾಗ ನಿಂಗೆ ಬಿಡುಗಡೆ ಅದ. ಅವ್ರು ಪ್ರಾರ್ಥನೆ ಮಾಡಿದಾಗ ನಿನಗೆ ಆಶೀರ್ವಾದ ಅದ. ಅಬ್ರಾಹ್ಮನ ಪ್ರಾರ್ಥನೆ ಮಾಡೋಣ, ಅಭಿಮೇಲಕನ ಕುಟುಂಬ ಕಟ್ಟಲ್ಪಟ್ಟದ್ದು ಬರೀ ಸ್ಪಷ್ಟವಾಗಿ. ಬಂಜೆತನ ಅಭಿಮೇಲಕನ ಮನೆಗಿಂದ ದೇವರೇನು ಮಾಡೋಣ, ತೆಗೆದು ದೂರ ಮಾಡ್ಯಾನ ಪ್ರಿಯರೇ. ಇವತ್ತು ಅನೇಕ ಜನರ ಜೀವಿತದಲ್ಲಿ ಬಂಜೆತನದ, ಅನೇಕ ಜೀವಿತದಲ್ಲಿ ಕಷ್ಟ ಎಂಬುದಾಗಿ ಬಿಟ್ಟು ಹೋಗ್ಲತ್ತಿಲ್ಲ, ಅನೇಕ ಸಂಸಾರದಲ್ಲಿ ಸಮಸ್ಯೆ ಎಂಬುದಾಗಿ ಬಿಟ್ಟು ಹೋಗ್ಲತ್ತಿಲ್ಲ, ಅನೇಕ ಕುಟುಂಬದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಸಂಪರ್ಕ ಬಿಟ್ಟು ಹೋಗ್ಲತ್ತಿಲ್ಲ. ಯಾಕೆ ಬಿಟ್ಟು ಹೋಗ್ಲತ್ತಿಲ್ಲ ಅಂದರೆ ನೀವು ದೇವರ ಮಕ್ಕಳಾಗಿದ್ದು ದೇವರ ಮಕ್ಕಳಾಗಿ ಜೀವನ ಮಾಡ್ರಿ. ದೇವರ ಮಕ್ಕಳಾಗಿ ಇಲ್ಲದಂಥ ಈ ಸ್ಥಿತಿಯಲ್ಲಿ ನೀವು ಇದ್ದಾಗ ನೀವು ಬಿಟ್ಟು ಹೋಗ್ಲತ್ತಿಲ್ಲ ಪ್ರಿಯರೇ. ಆರಾಧನೆ ಮಾಡುವಾಗ ಆತ್ಮಿಕ ಸತ್ಯಕ್ಕೆ ತಕ್ಕ ಆರಾಧನೆ ಇಲ್ಲ, ಪ್ರಾರ್ಥನೆ ಮಾಡುವಾಗ ಆತ್ಮಿಕ ಪ್ರಾರ್ಥನೆ ಇಲ್ಲ, ದೇವರನ್ನು ಸೇವಿಸುವಾಗ ಹಿಂಬಾಲಿಸುವಾಗ ಆತ್ಮಿಕವಾಗಿಲ್ಲ, ಆತ್ಮಿಕ ಕಾರ್ಯಕ್ರಿಯೆಗಳು ನಿಮ್ಮೊಳಗ ಇಲ್ಲ. ಆತ್ಮಿಕ ಕಾರ್ಯಕ್ರಿಯೆಗಳಾಗಿ ಉಳ್ಳವರಾಗಿ ನೀವು ಜೀವಿಸಿದ್ರಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟೋ ಒಂದು ಅದ್ಭುತ ಮಾಡ್ತಾನೆ ಪ್ರೇರೆ. ಅದಕ್ಕೆ ಆದಿಕಾಂಡ 20:18 ವಚನ ಓದ್ರಿ. ಮುಂಚೆ ಅಬ್ರಾಹ್ಮನ ಹೆಂಡತಿಯಾದ ಸಾರಳ ನಿಮಿತ್ತ ಯೆಹೋವನು ಅಭಿಮೇಲಕನ ಮನೆಯಲ್ಲಿದ್ದ ಸ್ತ್ರೀಯರೆಲ್ಲರೂ ಬಂಜೆಯವರಾಗುವಂತೆ ಏನ್ ಮಾಡ್ಯಾನಂತ, ಬಂಜೆಯರಾಗುವಂತೆ ಮೊದಲನೇದು ಮಾಡ್ಯಾನಂತ. ಯಾರಿಗೆ? ಅಭಿಮೇಲಕನ ಕುಟುಂಬಕ್ಕ ದೇವರೇ ಅವ್ರಿಗೆ ಈ ರೀತಿ ಮಾಡ್ಯಾನಂತ. ದೇವರೇ ಈ ರೀತಿ ಒಂದು ವೇಳೆ ಮಾಡಿದಾಗ ಮನುಷ್ಯರ್ಲಿಂದ ಏನಾರ ಸಾಧ್ಯ ಅದನ್ರಿ? ಹಲ್ಲೆಲೂಯ, ಹಲ್ಲೆಲೂಯ. ಸಾಧ್ಯ ಅದನ್ರಿ? ಯಾವಾಗಾರ ಅಬ್ಸರ್ವ್ ಮಾಡಿ, ಪೆನ್ ಇರ್ತಲ್ಲ, ಪೆನ್ ಎಷ್ಟು ಜನಕ್ಕೆ ಗೊತ್ತದ? ಕೈ ತೋರಿಸಿ, ನಂಗೆ ಪೆನ್ ಗೊತ್ತ, ಕೈ ತೋರಿಸ್ರಿ. ಅದ್ರ ಇಂಕ್ ತೆಗೆದು ನಿಮ್ಮ ಚರ್ಮದ ಮೇಲೆ ಹಾಕೋರಿ. ಅದು ಒಂದೇ ಸರ್ತಿ ಹಿಂಗೆ ಸುಡಿದ್ರೆ ಹೋಯ್ತದ? ಏನು ಮಾಡ್ಬೇಕು ಅದಕ್ಕೆ? ಏನು ಕೆಮಿಕಲ್ ಬಳಸಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮೆಟಲ್ ಹಿಡ್ಕೊಂಡು ಅದಕ್ಕೆ ವರ್ಷದಾಗ ಏನಾಯ್ತದ ಅದು ಬಿಟ್ಟೋಯ್ತು ಪ್ರೇರೆ. ನಾವು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವಸ್ತುನೇ ನಮ್ಮೇಲೆ ಬಿತ್ತಂದ್ರೆ ಅದು ಅಳಿಸೋದಕ್ಕೆ ಬಹಳಷ್ಟು ಕಷ್ಟ. ಮನುಷ್ಯನು ಜೀವಿತ ಅಂದ್ಮೇಲೆ ನಿನ್ನ ಮೇಲೆ ಯಾವುದೇ ಒಂದು ಕೆಟ್ಟ ಹೆಸರು ಬಂತಂದ್ರೆ ಅದು ಅಳಿಸುವುದು ಕೂಡ ಅಷ್ಟೇ ಕಷ್ಟ ಪ್ರೇರೆ. ಅದಕ್ಕೆ ಬಹಳ ಸಮಯ ಹಿಡಿತದ.
ನೀವು ಒಳ್ಳೇದು ಮಾಡಿ ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ರು ಕೂಡ ಒಂದಿನ ಮತ್ತೊಂದು ವ್ಯಕ್ತಿ ಅಂದರೆ ಅವೇನು ಒಳ್ಳೇದು ಮಾಡ್ತಾನ ಅವತ್ತು ಹಿಂಗೆ ಮಾಡ್ಯಾನವ, ಈ ಮಾತು 100% ಬಂದಿರ್ತದೆ. ಆದರೆ ಅಭಿಮೇಲಕರ ಜೀವಿತದಲ್ಲಿ ಇಂಥ ಒಂದು ಸ್ಥಿತಿ ಪರಿಸ್ಥಿತಿಯನ್ನು ಮಾಡ್ಯಾನ ದೇವರು ತೆಗೆದಕ್ಕನ್ನು ಪ್ರೇರೆ. ದೇವರಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಒಂದಿಲ್ಲ, ದೇವರಿಗೆಲ್ಲ ಸಾಧ್ಯದ ಪ್ರೇರೆ. ನಿನಗೆ ಕ್ಷಣದಲ್ಲಿ ಮಾರ್ಪಡಿಸ್ತಕ್ಕಂಥ ದೇವನು, ಕ್ಷಣದಲ್ಲಿ ಉನ್ನತ ಸ್ಥಾನ ತರ್ತಕ್ಕಂಥವನು ದೇವರೇ. ನೀನು ಕ್ಷಣದಲ್ಲಿ ಸ್ಥಾನ ಮಾನ ಗೌರವ ಕೊಯ್ತಕ್ಕಂಥವನು ಕೂಡ ದೇವರೇ. ಒಂದು ವೇಳೆ ಆ ವೈದ್ಯಂಥ ದೇವರಿಗೆ ಸ್ವಲ್ಪ ಮಟ್ಟಿಗೆ ನೀನು ಕೃತಜ್ಞತೆ ಇಟ್ಕೊಂಡು ಆತನ ಆಶ್ರಯಿಸಿ ಆತನ ಸನ್ನಿಧಿನ ಹುಡುಕಿಕೊಂಡು ಆತನ ಸನ್ನಿಧಿಯಲ್ಲಿ ಆತನ ಆಲಯದಲ್ಲಿ ಒಂದು ಸ್ಥಿರವಾಗಿ ನಿಂತಂದ್ರೆ ನಿನ್ನ ಜೀವಿತ ಅದ್ಭುತದ ಮತ್ತಟ್ಟ ನಿನಗೆ ಮಾರ್ಪಡಿಸಿ ಅಭಿಮೇಲಕನ ಜೀವಿತದಲ್ಲಿ ಹೇಗೆ ಅದ್ಭುತ ಮಾಡ್ಯಾನೋ ಹಾಗೆ ದೇವರು ನಿನ್ನ ಜೀವಿತಲ್ಲೂ ಕೂಡ ಒಂದು ದೊಡ್ಡೊಂದು ಅದ್ಭುತ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರ ವಿಷಯವಾಗಿ ಕೇಳಿದಾರೋ ಇವತ್ತು ವಾಕ್ಯ? ಅಭಿಮೇಲಕನ ವಿಷಯವಾಗಿ ಒಂದ್ಸರ್ತಿನ ಕೇಳಿರೆ. ಅಬ್ರಾಹ್ಮನ ವಿಷಯವಾಗಂತೂ ನಾವು ಬೆತ್ರ ಹಿಡ್ಕೊಂಡು ಕೇಳ್ಕೊತ ಹೊಂಟಿದ್ದೆವು. ಅನೇಕ ಸೇವಕರು ಅಬ್ರಾಹ್ಮನ ಆಶೀರ್ವಾದ ಮಾಡೋಣ ಕೇಳ್ಕೊತ ಹೊಂಟಿದ್ದೆವು. ಆದರೆ ಈ ಅಭಿಮೇಲಕನೆಂಬ ಒಂದು ವ್ಯಕ್ತಿ ಅಬ್ರಾಹ್ಮನ ಮಧ್ಯದ ಒಳಗನ ಪ್ರೇರೆಯಲ್ಲಿ ಈ ಅಭಿಮೇಲಕನ ಜೀವಿತ ಇಷ್ಟೊಂದು ಅದ್ಭುತ ಜೀವಿತ, ಒಳ್ಳೆಯವನಾಗಿದ್ದನು, ಯಥಾರ್ಥ ಮನಸ್ಸಿತ್ತ ಒಂದು. ಆದರೆ ಮಕ್ಕಳಿಲ್ಲದ ಕಾರಣ ಇನ್ನೊಂದು ಮದುವೆ ಮಾಡ್ಕೊಳ್ಳಕ್ಕೆ ಆತನ ಪ್ರಯಾಸಪಟ್ಟನ, ಅಂದರೆ ಇನ್ನೊಬ್ಬರಿಗೆ ತೆಗೆದುಕೊಳ್ಳಕ ಪ್ರಯಾಸಪಟ್ಟನ. ಆದರೆ ದೇವರು ಆ ಇನ್ನೊಂದು ವ್ಯಕ್ತಿ ಅಂದರೆ ಆ ಹೆಣ್ಮಗಳಿಗೆ ತೆಗೆದುಕೊಂಡಾಗ ಆ ಹೆಣ್ಮಗಳ ಒಳಗೆ ದೇವ್ರ ಕಾರ್ಯ ಕ್ರಿಗಿಡವ ಆಕಿಲಿಂದ ಒಂದು ದೊಡ್ಡ ಸಂತಾನ ಆಗ್ಬೇಕೆಂಬುದಾಗಿ ಉದ್ದೇಶ ದೇವ್ರದದ. ಅದು ಇದ್ದಿನ ಕಾರಣ ಆಕಿನ ಕೈ ಮುಟ್ಟುಕೊಟ್ಟಿಲ್ಲ ಪ್ರೇಯರೇ. ಅವನು ಕೂಡ ನೋಡಿದಾಗ ಯಥಾರ್ಥ ಮನಸ್ಸದ ಅವನ ಒಳಗ, ಯಥಾರ್ಥ ಒಂದು ಸಮಸ್ಯೆಗಳನ್ನು ಒಳಗದ, ಒಳ್ಳೆ ವ್ಯಕ್ತಿ ಏನೋ ಇಲ್ಲಂತಿಲ್ಲ. ಈ ಕಾರ್ಯ ಮಾಡೋಕೆ ಹೋಗ್ಯಾನಂದ್ರೆ ದೇವರು ಅಭಿಮೇಲಕನ ತಡೆದನ ಪ್ರೇಯರೇ. ತಡೆದನಂದ್ರೆ ಸುಮ್ಮನೆ ತಡೆದಿಲ್ಲ. ಅದೇ ಒಂದು ಸಾರಳ ಕುಟುಂಬವನ್ನು ಪ್ರಾರ್ಥನೆ ಮಾಡಿದಾಗ ಅಭಿಮೇಲಕನ ಕುಟುಂಬದಲ್ಲಿ ಏನಾಗದ? ಹಲ್ಲೆಲೂಯಾ, ಏನಾಗದ? ಸಂತಾನ ಬಹುಮಾನ ಕೊಟ್ಟನು ಪ್ರೇರೆ. ಬಂಜೆತನೆಂಬುದಾಗ ಹೊಡೆದಾಕಿ ಸಂತಾನ ಬಹುಮಾನ ಅಭಿಮೇಲಕನ ಕುಟುಂಬಕ್ಕೆ ದೇವರು ಕೊಟ್ಟನು ಪ್ರಿಯ. ಅದಕ್ಕೆ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರಿಯರೇ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ಒಳ್ಳೆ ಸಮಯ, ಸಂದರ್ಭ, ಅವಕಾಶ ಕೊಟ್ಟಿದ್ದಿ. ಅಭಿಮೇಲಕನು ಸತ್ಯವೇದದಲ್ಲಿ ಏನು ಇದ್ದನೆಂಬುದಾಗಿ, ಅಭಿಮೇಲಕನ ಮನಸ್ಸು ಮನಸಂಕಲ್ಪ ಏನಿತ್ತೆಂಬುದಾಗಿ ಒಳ್ಳೆ ವಾಕ್ಯದೊಟ್ಟಿ ನಾವು ಮಾತಾಡಿದ ಕರ್ತನೆ ನಿಮಗೆ ಸ್ತೋತ್ರ. ಹೌದು, ಯಥಾರ್ಥ ಮನಸ್ಸಿತ್ತು, ಆದರೆ ಮಕ್ಕಳು ಇರಲಿಲ್ಲ ಅವನ ಕುಟುಂಬದಲ್ಲಿ. ದಾಸರಿದ್ದರು, ಧನ ಐಶ್ವರ್ಯ ಅವನ ಬಳಿ ಬಹಳಷ್ಟಿತ್ತು, ಆದರೆ ಸಂತಾನ ಬಹುಮಾನ ಇದ್ದಿಲ್ಲ ಅವನ ಬಳಿ. ಯಾವಾಗ ಸಾರಳನ್ನು ಹೆಂಡತಿಯಾಗಿ ತೆಗೆದುಕೋಬೇಕೆಂಬ ಉದ್ದೇಶ ಇಟ್ಕೊಂಡು ತೆಗೆದುಕೊಂಡನು, ಅವಾಗ ಕೂಡ ಅವನ ಮನಸ್ಸು ಯಥಾರ್ಥವಾಗಿತ್ತು. ಒಂದು ವೇಳೆ ಸಾರಳ ಅಣ್ಣನೆಂಬುದಾಗ ಅಬ್ರಾಹ್ಮನಿಗೆ ಹೇಳ್ತಿಲ್ಲ ಅಂದ್ರೆ ಆಗೋತ್ತಿನ ದಿನ ಅವನ ಉಸಿರಾಗ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಆದರೆ ಇದು ದೇವರಿಂದ ಕಾರ್ಯವಾಗ್ಯದಲ್ಲಿ ಅಬ್ರಾಹ್ಮನ ಸ್ಪಷ್ಟವಾಗಿ ತನ್ನ ಹೆಂಡತಿಯನ್ನು ಒಪ್ಪುಷನ್ನ ತೆಗೆದುಕೊಂಡು ಹೋಗೋಣ. ಅಭಿಮೇಲಕನು ತೆಗೆದುಕೊಂಡು ಹೋದಾಗ ಮನೆಯಲ್ಲಿ ಹೋಗಿ ಸುಮ್ಮನೆ ಕೂತಿಲ್ಲ, ಆತನು ದೇವರಿಗೆ ಸಮಯ ಕೊಟ್ಟನ. ದೇವರು ಅಭಿಮೇಲಕನ ಕನಸಿನಲ್ಲಿ ರಾತ್ರಿ ಬಂದು ಅಭಿಮೇಲಕನಿಗೆ ಎಚ್ಚರಿಸನ, ನೋಡು ಆ ಸ್ತ್ರೀ ಅಂತಕ್ಕೆ ಅಲ್ಲ, ಆಕೆ ಒಳ್ಳೆಯವಳು, ಆಕೆಲ್ ದೊಡ್ಡ ಸಂತಾನ ಲೋಕಕ್ಕೆ ಬರಬೇಕಾಗ್ಯದ. ಆದರೆ ನೀವು ಮಾಡ್ತಕ್ಕಂಥದ್ದು ಅಭಿಮೇಲಕನೇ ಸರಿಯದಿಲ್ಲ. ಅದೇ ಒಂದು ಕುಟುಂಬದವರು ನಿನ್ನ ಪ್ರಾರ್ಥಿಸುವಾಗ ನೀವು ವಾಸಿ ಆಯ್ತಿ, ನಿನ್ನ ಜೀವಿತ ಕಟ್ಟಲ್ಪಡ್ತದ, ನಿನ್ನ ಕುಟುಂಬ ಕಟ್ಟಲ್ಪಡ್ತದ, ದೊಡ್ಡದು ಬಹುಮಾನ ನಿನಗಾಗಿ ಅವ್ರನ್ನ ಇಟ್ಟಿದೆ ಎಂಬುದಾಗಿ ಹೇಳಿದ ತಕ್ಷಣ ಅಯ್ಯೋ ದೇವರೇ ಎಂಥ ಪಾಪಿಯಾದ ಮನುಷ್ಯ ಎಂಬುದಾಗಿ ದೇವರು ಒಪ್ಪಿಷನ್ ಪ್ರೇಯರೆ. ಅಭಿಮೇಲಕನಿಗೆ ಪಾಪ ಮಾಡದಂತೆ ದೇವರು ತಡೆದನ. ನನ್ನ ಸಹೋದರ ನಿನ್ನ ಕೂಡ ಕೆಲವೊಂದು ಸರ್ತಿ ದೇವರು ತಡಿತಾನ ಪ್ರೇಯರೇ. ಕೆಲವೊಂದು ಸರ್ತಿ ದೇವ್ರಿಗೆ ತಡೆದಾನ, ಆದರೆ ಮತ್ತು ಕೂಡ ಹೋಗಿ ನೀವು ಬಿದ್ದೋಗಿದ್ದಿ. ಇವತ್ತು ನೀವು ಬಾರ್ಪಟ್ಟ ದೇವ್ರ ಸನ್ನಿಧಿಗೆ ನೀವು ತಿರುಗಿ ಹೋದ್ರೆ, ಅಯ್ಯ ದೇವಾ ನನ್ನ ಕ್ಷಮಿಸು ಎಂಬುದಾಗಿ ಅಭಿಮೇಲಕನ ಪಶ್ಚಾತ್ತಾಪಟ್ಟನ. ದೇವರೇನ ಮಾಡದಂಥ ಕಾರ್ಯ ಮಾಡ್ತಿದ್ದಿಲ್ಲ, ನನ್ನ ಕ್ಷಮಿಸಯ್ಯ ಎಂಬುದಾಗಿ ಅಭಿಮೇಲಕನು ಪ್ರಾರ್ಥನೆ ದೇವರಿಗೆ ಮುಟ್ಟಿಸೇನ. ಅಭಿಮೇಲಕನ ಪ್ರಾರ್ಥನೆ ಕೇಳೇನ. ಅಬ್ರಾಹ್ಮ ಸ್ಪಷ್ಟವಾಗಿ ಅಭಿಮೇಲಕನ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾನ ನೋಡು ಅಂತೇಳಿ ಅಭಿಮೇಲಕನಿಗೆ ದೇವರು ಎಚ್ಚರಿಸೇನ. ಯಾವಾಗ ಅಭಿಮೇಲಕನು ಅಬ್ರಾಹ್ಮನ ಬಳಿ ಬಂದು ಪ್ರಾರ್ಥನೆ ಮಾಡಿಕೊಂಡನೋ, ಕುಟುಂಬದವರೆಲ್ಲರೂ ಬಂದು ಒಟ್ಟಾಗಿ ಸೇರಿ ಅಬ್ರಾಹ್ಮನು ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಕೇಳಿ ಅವ್ರ ಜೀವಿತ ಹೃದಯಗಳನ್ನು ಮಾರ್ಪಡಿಸ್ಕೊಂಡರು. ಅವಾಗ ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರ ದಾಸಿ ಹಿಡ್ಕೊಂಡು ಅವರೆಲ್ಲರಿಗೆ ದೇವರು ಮಕ್ಕಳು ಕೊಟ್ಟನು ಪ್ರೇಯರೇ. ಇವತ್ತು ಯಥಾರ್ಥ ಮನಸ್ಸದ ನಿಂದಿಲ್ಲಂತಿಲ್ಲ, ಆದರೆ ನೀವು ಮಾಡ್ತಕ್ಕಂಥ ಕಾರ್ಯಗಳೇ ಕೆಲವು ಸರ್ತಿ ದೇವರ ದೃಷ್ಟಿಯಲ್ಲಿ ಸರಿಯಾದದಲ್ಲ. ಅದಕ್ಕೆ ನಿನ್ನ ಬಿಸ್ನೆಸ್, ನಿನ್ನ ವ್ಯಾಪಾರ, ನಿನ್ನ ಕೈ ಕೆಲಸ ಎಲ್ಲ ಹಾಳಾದ. ಇವತ್ತು ಒಂದು ವೇಳೆ ನೀವು ಪಶ್ಚಾತ್ತಾಪ ಪಡುವುದಾದರೆ, ಈಗ ನಾವು ಈ
ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡ್ತಾ ದೇವರ ಜೀವಿತದಲ್ಲಿ ದಿನ ಅದ್ಭುತ ಮಾಡ್ತಾನೆ ಪ್ರಿಯರೇ. ಕರ್ತ ನಿಮ್ಮ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ ಕರ್ತನೆ. ಎಷ್ಟು ಜನರಿಗೆ ಗೊತ್ತು ಅವ್ರ ಆತ್ಮ ಪ್ರಾಣ ಸೇನೆ ಒಪ್ಪಿಸಿದ್ರು ಕರ್ತನೆ, ಅವ್ರ ಜೀವಿತದಲ್ಲಿ ಒಂದು ಅದ್ಭುತ ಮಾಡು ಕರ್ತನೆ. ಯಾರು ಆಸೆ ಪಟ್ಟು ಏನು ಬೇಕಾಗಿದೆ ಎಂಬುದನ್ನು ಸನ್ನಿಧಿಯಲ್ಲಿ ಕೇಳಿಕೊಂಡದರು ಅವರೆಲ್ಲರೂ ನೀವು ಒದಗಿಸ್ಕೊಡಪ್ಪ ಕರ್ತನೆ. ನಿನ್ನಿಂದ ಅವರು ಉನ್ನತ ಸ್ಥಾನ ಬರಬೇಕು, ನಿನ್ನಿಂದ ಒಳ್ಳೆಯ ಸ್ಥಾನ ಮಾನಕ್ಕಿರ್ಬೇಕಪ್ಪ ಕರ್ತನೆ. ಏನೇನು ಕಳೆದುಕೊಂಡರು ಕರ್ತನೆ ಅವೆಲ್ಲ ಪಡೆದುಕೊಳ್ಳುವ ಹಾಗೆ ನಿನ್ನ ಕೃಪೆ ತೋರಿಸಪ್ಪ ಕರ್ತನೆ. ಇವಾಗ ಈ ದಿನ ಅದ್ಭುತ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ನೀನು ಮಾತಾಡೋಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಿರಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡೆದುಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.